ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲ ಅಮೃತ ಅಕಾಡೆಮಿ ಧಾರವಾಡಕ್ಕೆ ಸ್ವಾಗತ. ಸ್ನೇಹಿತರೆ, ನಾವಿಂದು ಈ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳ ಒಂದು ತರಗತಿಯನ್ನ ನೋಡೋಣ. ತರಗತಿಯ ಪೂರ್ವದಲ್ಲಿ ತಮಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ನೇಮಕಾತಿಗೆ ಇರುವಂತ ಎಲ್ಲ ಅಡೆತಡೆಗಳನ್ನ ಕ್ಲಿಯರ್ ಮಾಡಿದೆ. ಅಂದ್ರೇನ, ರೋಸ್ಟರ್ ಬಿಂದುವನ್ನ ಬಿಡುಗಡೆ ಮಾಡೈತೆ. ರಿಸರ್ವೇಶನ್ ರೋಸ್ಟರ್ ಬಿಂದು ಬಿಡುಗಡೆ ಮಾಡೈತಿ. ಮತ್ತು ಡಿಸ್ಟಿಕ್ ವೈಸು PC ಹುದ್ದೆಗಳದ ಲಿಸ್ಟ್ ಬಿಟ್ಟೈತಿ. ಒಟ್ಟಾರೆ ಕರ್ನಾಟಕ ಅಂದ್ರೆ ನಾನ್ ಎಚ್ ಕೆ ಏನಿದೆಯಲ್ಲ, ಅದರಲ್ಲಿ 1500 PC ಇದಾವೆ. HKಗಷ್ಟೇ 500 ಪ್ಲಸ್ ಇದಾವೆ. 500 ಪ್ಲಸ್ ಅಂದ್ರೆ ಟೋಟಲ್ ಒಟ್ಟಾರೆ ಈಗ ಸದ್ಯದಲ್ಲೇ 2000 PC ಹುದ್ದೆಗಳ ಒಂದು ನೇಮಕಾತಿ ತಮಗೆ ಆಗಲಿದೆ. ತಾವೆಲ್ಲರ ತಾವೆಲ್ಲ ಈ ಒಂದು ತರಗತಿಗಳ ಒಂದು ಸದುಪಯೋಗನ ಪಡಿಸ್ಕೊಳ್ಬೇಕು. ಸೊ ಅದೇ ರೀತಿ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. 2 ವರ್ಷ ಅಂದ್ರೇನು, ರಿಸರ್ವೇಶನ್ ಡಿಲೇ ಆಗಿರ್ಬೋದು ಅಥವಾ ಕೋವಿಡ್ ಕಾರಣ ಆಗಿರ್ಬೋದು, ಅವೆಲ್ಲ ಅಂಶಗಳನ್ನು ಪರಿಗಣಿಸಿ 2 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ. ಎಲ್ಲರಿಗೂ ಅಂದ್ರೆ ಎಲ್ಲಾ ಕ್ಯಾಟಗರಿ ಅವರಿಗೆ, 2A 2B 3B SC ST ಎಲ್ಲರಿಗೂ ಮತ್ತು ಎಲ್ಲಾ ಹುದ್ದೆಗಳಿಗೂ, KPSC ಆಗಿರಲಿ, KE ಆಗಿರಲಿ ಅಥವಾ KSP, ಯಾವುದೇ ಒಂದು ನೇಮಕಾತಿ ಪ್ರಾಧಿಕಾರ ಹೊರಡಿಸುವಂತ ಎಲ್ಲಾ ನೇಮಕಾತಿ ಹುದ್ದೆಗಳಿಗೆ 2 ವರ್ಷ ವಯೋಮಿತಿ ಸಡಿಲಿಕೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ನಮ್ಮ ಅಮೃತ ಅಕಾಡೆಮಿ ಸದ್ಯ ಆನ್ಲೈನ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೆ. KAS ಹಾಗೂ PC PSI ಮತ್ತು HSTR ಗ್ರೂಪ್ C ಮತ್ತು PC ಓರಿಯೆಂಟೆಡ್ ಬ್ಯಾಚ್ಗಳ ಆರಂಭವಾಗಿದ್ದಾವೆ. ತಮಗೆ ಲೈವ್ ಬೇಕಂದ್ರೆ ಲೈವ್, ರೆಕಾರ್ಡೆಡ್ ಬೇಕಂದ್ರೆ ರೆಕಾರ್ಡೆಡ್ ತರಗತಿಗಳು ಆರಂಭ ಆಗ್ಯಾವ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, TET ಅಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಈಗಿನ ಮುಂದೆ HSTR ಅಂದ್ರೆ ಹೈಸ್ಕೂಲ್ ಶಾಲಾ ಶಿಕ್ಷಕರಿಗೂ ಇದನ್ನ ಕಡ್ಡಾಯಗೊಳಿಸುವಂತ ಒಂದು ಹಂತದಲ್ಲೈತಿ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ನೀಡಿದೆ. TET ಅನ್ನ ಕಡ್ಡಾಯವಾಗಿ ಎಲ್ಲರೂ ಪಾಸ್ ಮಾಡ್ಕೋಬೇಕು. ಇವೊಂದು ಅವರು ಸೇವಾ ನಿವೃತ್ತಿ ಹಂತದಲ್ಲಿದ್ರು ಸಹ ಅವ್ರಿಗೆ TET ಅನ್ನ ಕಡ್ಡಾಯಗೊಳಿಸೈತಿ ಅದು ಸುಪ್ರೀಂ ಕೋರ್ಟ್. ಈ ಒಂದು ಕಾರಣಕ್ಕಾಗಿ ನಮ್ಮ ಅಮೃತ ಅಕಾಡೆಮಿ ಏನ್ ಮಾಡಿದೆಪ್ಪ ಅಂದ್ರ, TET ಬ್ಯಾಚ್ ಅನ್ನ ಅನೌನ್ಸ್ ಮಾಡಿದೆ. ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಆಗಿರ್ಬೋದು, ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು TET ಬ್ಯಾಚ್ ಆರಂಭವಾಗಿದೆ. ಇದು ಕೇವಲ 500 ರೂಪಾಯಿಯಲ್ಲಿ ಮಾತ್ರ, ಕೇವಲ 500 ರೂಪಾಯಿಯಲ್ಲಿ ಈ ಒಂದು ತರಗತಿಯ ಒಂದು ಸದುಪಯೋಗ ನೀವು ಪಡಿಸಿಕೊಂಡಿದ್ದ ಆಯದಲ್ಲಿ ಆರಾಮ್ಸೆ ನೀವು 120 ಪ್ಲಸ್ ಸ್ಕೋರ್ ಅನ್ನ ಮಾಡಬಹುದು. ಬರೀ TET ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ. TET ಅನ್ನ ಸ್ಕೋರ್ ಮಾಡ್ಕೋಬೇಕು ನೀವು. ಯಾಕಪ್ಪ ಅಂದ್ರೆ ನಾಳೆ ನೇಮಕಾತಿ ಹಂತದಲ್ಲಿ TET ಕನ್ಸಿಡರ್ ಮಾಡುತ್ತೆ. ನೇಮಕಾತಿ ಒಂದು ಪ್ರಕ್ರಿಯೆಯಲ್ಲಿ TET ಎಷ್ಟು ಬಂದಿದಾವೆ ಅದ ಪರ್ಸೆಂಟೇಜ್ ವೈಸ್ ತೆಗೆದುಕೊಂಡು ಅದನ್ನು ಸಹ ಕನ್ಸಿಡರ್ ಮಾಡುವಂತ ಒಂದು ವ್ಯವಸ್ಥೆ ಐತಿ ಈಗ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್ ಆಗಿರಲಿ, ವಿಜ್ಞಾನ ಗಣಿತ ಆಗಿರಲಿ, ಶಿಶು ಅಂದ್ರೆ ಸೈಕಾಲಜಿ ಆಗಿರಲಿ, ಸಮಾಜ ವಿಜ್ಞಾನ ಆಗಿರಲಿ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡಿ ಪರಿಸರ ಅಧ್ಯಯನ ಆಗಿರಲಿ, ಎಲ್ಲಾ ವಿಷಯಗಳಿಗೂ ಸಂಬಂಧಿಸಿದಂತೆ ಸಮಗ್ರವಾದ ಒಂದು ಕೋರ್ಸ್ ಇದೆ. ತಾವೆಲ್ಲ ಸದುಪಯೋಗನ ಪಡಿಸ್ಕೊಳ್ಳಿ. ಈ ಒಂದು ದಿನದ ಒಂದು ಪ್ರಥಮ ಅಂದ್ರೆ ಮೊದಲ ಪ್ರಶ್ನೆಯನ್ನ ನಾವು ನೋಡೋಣ. ನೇಪಾಳ ಬರಬೇಕಿತ್ತು. ನೇಪಾಳದ ಜಂಜಿ ಪ್ರತಿಭಟನೆಗೆ ಕಾರಣವಾದದ್ದು ಯಾವುದು ಅಂತ. ಅಂದ್ರೆ ತಾವೆಲ್ಲ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಆಗಿರ್ಬೋದು, ನ್ಯೂಸ್ ಮಾಧ್ಯಮಗಳಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತಾವು ಗಮನಿಸಿರ್ಬೋದು, ನೇಪಾಳದಲ್ಲಿ ಅತಿ ಭಯಂಕರವಾದ ಒಂದು ಪ್ರತಿಭಟನೆ ಆರಂಭವಾಗಿಬಿಡ್ತೈತಿ. ಅದನ್ನ ಏನಂತ ಕರಿತೀವಿ? ಜಂಜಿ ಪ್ರತಿಭಟನೆ ಅಂತ ಕರಿತೀವಿ, ಅಂದ್ರೆ ಜನರೇಷನ್ Z ಅಂತ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ಸ್ ಅನ್ನ ನಾವು ನೋಡೋದು. ಆಪ್ಷನ್ A ವಿವಾದಾತ್ಮಕ ಶಿಕ್ಷಣ ಮಸೂದಿ, ಆಪ್ಷನ್ B ದೇಶವ್ಯಾಪಿ ಇಂಟರ್ನೆಟ್ ಬಂದ್, ಆಪ್ಷನ್ C ಸಾಮಾಜಿಕ ಜಾಲತಾಣಗಳ ನಿಷೇಧ, ಆಪ್ಷನ್ D ಇಂಧನ ದರದಲ್ಲಿ ಏರಿಕೆ. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಕಮೆಂಟ್ ಮಾಡ್ರಿ. ಯಾವುದು? ಎಸ್, ಸರಿಯಾದ ಉತ್ತರ ಯಾವುದು? ಆಪ್ಷನ್ C ಅಂದ್ರೆ ಸಾಮಾಜಿಕ ಮಾಧ್ಯಮಗಳನ್ನ ನೇಪಾಳ ಸರ್ಕಾರ ಬ್ಯಾನ್ ಮಾಡ್ತೈತಿ. ಆ ಒಂದು ಕಾರಣಕ್ಕಾಗಿ ಜನ್ಜಿ ಅವರು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾರೆ. ಏನಪ್ಪ ಇದು ಜನ್ಜಿ?
ಬನ್ನಿ ನೋಡೋಣ. ಜೆನ್ಜಿ ಅಂದ್ರೆ 1997ರಿಂದ 2012ರ ತನಕ ಏನ್ ಜನಿಸಿದಾರಲ್ಲ, ಅಂದ್ರ ಈ ಒಂದು ಅವಧಿಯಲ್ಲಿ ಜನಿಸಿರುವಂತ ಯುವ ಸಮುದಾಯವನ್ನ ನಾವು ಜನರೇಷನ್ ಜೆಡ್ ಅಂತ ಕರೆಯಬಹುದು. ಏನಪ್ಪಾ ಅಂದ್ರೆ ಇವರು ಈ ಒಂದು ಯುವ ಸಮುದಾಯ ಐತಲ್ಲ, ಕಂಪ್ಲೀಟ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಡಿಪೆಂಡ್ ಇದೆ. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅಥವಾ ತಮ್ಮ ಏನು ಪ್ರಶ್ನೆಗಳನ್ನ, ಸರ್ಕಾರಕ್ಕೆ ಪ್ರಶ್ನೆ ಆಗಿರ್ಬೋದು, ಅಥವಾ ವ್ಯವಸ್ಥೆ ವಿರುದ್ಧ ಪ್ರಶ್ನೆಗಳಾಗಿರ್ಬೋದು, ಅಥವಾ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಆಗಿರ್ಬೋದು, ಅವುಗಳನ್ನೆಲ್ಲವನ್ನು ವ್ಯಕ್ತಪಡಿಸಕ್ಕೆ ಏನಪ್ಪಾ ಅಂದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಈ ಸಮುದಾಯ ಒಂದು ಬಳಸ್ಕೊಳಕತ್ತಿ. ಸೊ ಅವರಿಗೆ ನಾವು ಜೆನ್ಜಿ ಅಂತ ನಾವು ಕರಿತೀವಿ. ಆ ಜೆನ್ಜಿ ಅವರು ಏನ್ ಮಾಡ್ತಾರೆ, ನೇಪಾಳದಲ್ಲಿ ಭ್ರಷ್ಟಾಚಾರ, ನೆಪೋಟಿಸಮ್ ಅಂದ್ರೆ ಸ್ವಜನ ಪಕ್ಷಪಾತ, ಇವೆಲ್ಲ ಮಿತಿ ಮೀರಿ ಬಿಟ್ಟಾವ. ಅವುಗಳಿಗೆ ಒಂದು ನಾವು ಕರೆಕ್ಟ್ ಆದ ಒಂದು ಸೊಲ್ಯೂಷನ್ ಅಥವಾ ಒಂದು ಪಾಠವನ್ನ ಕಲಿಸ್ಬೇಕು ಇವರಿಗೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಸೆಪ್ಟೆಂಬರ್ 8 ಯಾವಾಗ ಸೆಪ್ಟೆಂಬರ್ 8ರಂದು ಏನ್ ಮಾಡ್ತಾರೆ, ನೇಪಾಳದ ಯುವ ಸಮುದಾಯ ಬೀದಿಗಿಳಿದು ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದೇನು ಅತ್ಯಂತ ಉಗ್ರವಾದ ಪ್ರತಿಭಟನೆ ಅದು. ಏನಪ್ಪಾ ಅಂದ್ರೆ ಅಲ್ಲಿ ನೇಪಾಳದ ಸಂಸತ್ತಿಗೆ, ನೇಪಾಳದ ಸಂಸದರಾಗಿರ್ಲಿ, ನೇಪಾಳದ ಮಾಜಿ ಪ್ರಧಾನಿಯ ಹೆಂಡತಿಯನ್ನು, ಒಟ್ಟಾರೆ ಎಲ್ಲರನ್ನು ಕೈ ಸಿಕ್ಕಾರ್ನ ಹೊಡೆಯುದು, ಬಡಿಯುದು, ಸುಟ್ಟು ಬಿಡುದು. ನೇಪಾಳದ ಮಾಜಿ ಪ್ರಧಾನಿ ಹೆಂಡತಿಯನ್ನ ನಡು ರಸ್ತೆ ಎಲ್ಲನ ಸುಟ್ಟು ಬಿಡ್ತಾರೆ. ಅಂತ ಒಂದು ಭಯಂಕರವಾದ ಒಂದು ಪ್ರತಿಭಟನೆ ಏನಪ್ಪಾ ಅಂದ್ರ ಇದು ಜೆನ್ಜಿ ಪ್ರತಿಭಟನೆ ಆಗಿತ್ತು. ಆ ನಾ ಎಲ್ಲ ನಾ ಗಮನಿಸಿದಂಗೆ, ನೀವು ಗಮನಿಸಿದ್ರಂಗೆ ನೋಡಿರ್ಬೋದು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ನಲ್ಲಿ ಈ ಒಂದು ನೇಪಾಳದಲ್ಲಿ ಆದಂತ ಒಂದು ಏನು ಜೆನ್ಜಿ ಪ್ರತಿಭಟನೆ ನಮ್ಮ ದೇಶದಲ್ಲೂ ಆಗ್ಬೇಕು. ಇಲ್ಲೂ ಸಹ ಬಹಳ ಜನ ಭ್ರಷ್ಟಾಚಾರಿಗಳಿದಾರ, ಭ್ರಷ್ಟಾಚಾರ ರಾಜಕಾರಣಿಗಳಿದಾರ, ಅಧಿಕಾರಿಗಳಿದ್ದಾರೆ. ಅವರಿಗೂ ಒಂದು ತಕ್ಕ ಪಾಠ ಕಲಿಸ್ಬೇಕಂದ್ರೆ ಈ ರೀತಿ ಒಂದು ನಾವು ಪಾಠ ಕಲಿಸ್ಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಅದನ್ನ ಸ್ಟೇಟಸ್ ಹಾಕ್ತಾ ಇದಾರೆ. ಒಳ್ಳೆ ಪ್ರತಿಭಟನೆ ಅಂತಿದ್ದಾರೆ. ಬಟ್ ಇಟ್ ಇಸ್ ಟೋಟಲಿ ರಾಂಗ್ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಅನ್ಸ್ಬೋದು, ಅದು ನೋಡಿದ್ ಹೌದಲ್ಲ, ಆಗ್ಬೇಕು ಇಂಥದ್ದೆಲ್ಲ ಅನ್ಸತಿ ಅಂತ. ಅದನ್ನೊಂದ್ ವೇಳೆ ನಾವು ಮಾಡಿದ್ರೆ ನಮ್ಮಂತ ಮೂರ್ಖರೇ ಯಾರು ಇರೋದಲ್ಲ. ಯಾಕಂದ್ರೆ ಯಾವ ದೇಶದಲ್ಲಿ ಸುಭದ್ರವಾದ ಸರ್ಕಾರ ಇರ್ತೈತೆ ಆ ದೇಶ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ, ಮತ್ತು ದೇಶ ಜಾಗತಿಕವಾಗಿ ಒಂದು ನಾಯಕ ಸ್ಥಾನದಲ್ಲಿ ನಿಲ್ಲಕ್ ಸಾಧ್ಯ. ಸ್ನೇಹಿತರೆ, ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಾರ. ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಬೇಡಿಕೆಗಳನ್ನಾಗಿರ್ಬೋದು, ಅಥವಾ ನಮ್ಮ ಒಂದು ಹಿತಾಸಕ್ತಿಗಳನ್ನಾಗಿರ್ಬೋದು ನಾವು ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಸಂಸತ್ತಿಗೆ ಬೆಂಕಿ ಹಚ್ಚೋದು, ಸಂಸದರನ್ನ ಸುಡೋದು, ಮಾಜಿ ಪ್ರಧಾನಿಗಳನ್ನ ಸುಡುವುದು ಏನಿದು? ಇಟ್ಸ್ ಟೋಟಲಿ ರಾಂಗ್ ಸ್ನೇಹಿತರೆ. ಅದು ನಮ್ಗೆ ಅನ್ಸ್ಬೋದು, ಅದು ಹೌದು ಮಾಡ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ತಪ್ಪುದು. ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಮಾಡ್ಬೇಕು. ಇದನ್ನೇ ನಮ್ದು ಏನೇ ಆಗಿರ್ಲಿ, ನಾವು ಒಂದು ಜನರಲ್ ಆಗಿ ಒಂದು ಥಾಟ್ ಇದೆ. ಏನಪ್ಪಾ ಅಂದ್ರೆ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ಬುಲೆಟ್ ಅಂತ. ಏನು ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ಬುಲೆಟ್ ಅಂದ್ರೆ ಮತಪತ್ರ ಏನಿದಲ್ಲ, ನಾವು ಓಟ್ ಹಾಕುವಂತ ಓಟು ಅದು ಗುಂಡಿಗಿಂತ ಶ್ರೇಷ್ಠವಾದದ್ದು, ಅಂದ್ರೆ ಗುಂಡಿಗಿಂತ ಭಯಂಕರವಾದದ್ದು ಅಂತೇಳಿ. ಅಂತ ಒಂದು ಅಸ್ತ್ರವನ್ನ ನಾವು ಬಳಸ್ಕೊಳ್ಬೇಕು ವ್ಯವಸ್ಥೆಯನ್ನ ಚೇಂಜ್ ಮಾಡಕ. ಅದು ಬಿಟ್ಟು ಸಂಸತ್ತಿಗೆ ಬೆಂಕಿ ಹಾಕುವುದಾಗಿರ್ಲಿ, ಅಥವಾ ಕಚೇರಿಗಳ ಧ್ವಂಸ ಆಗಿರ್ಲಿ, ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟವನ್ನ ಮಾಡಿದ್ರೆ ಯಾರು ಬರ್ತಾರೆ? ವಿದೇಶದಿಂದ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಬರುತ್ತಾ? ನಮ್ಮ ಆಸ್ತಿ ಪಾಸ್ತಿಗಳನ್ನ ನಾವು ನಾಶ ಮಾಡ್ಕೊಂಡ್ರೆ ಅದನ್ನ ಅಭಿವೃದ್ಧಿ ಹೊಂದಕ್ಕೆ ಮತ್ತೊಂದಿಷ್ಟು ವರ್ಷಗಳನ್ನ ನಾವು ಟೈಮ್ ತಗೋಬೇಕಾಕೇತಿ. ಇಂಥ ಒಂದು ಪ್ರತಿಭಟನೆ ನಮ್ಮ ದೇಶಕ್ಕೆ ಬೇಡ. ಕೆಲವ್ರು ಹೇಳ್ತಾರೆ ಆಗ್ಬೇಕು ಆಗ್ಬೇಕು ಅಂತ. ನಮ್ಮ ದೇಶದಲ್ಲಿ ಅಂತ ದರ್ದೇನಿಲ್ಲ, ಬೇಡ. ಅದು ನೇಪಾಳದಲ್ಲಿ. ಮತ್ತೆ ಈ ಒಂದು ಪ್ರತಿಭಟನೆ ನಾವು ಸಾಮಾನ್ಯವಾಗಿ ಅನಿಸ್ತು ಅಲ್ಲಿ ಯುವ ಸಮುದಾಯ ಮಾಡಾಕತೈತಿ. ಇಟ್ಸ್ ನಮ್ದು ಇದು. ನಾವು ಹಂಗೇನೋ ತಿಳ್ಕೊಂಡ್ರೆ ಅದು ನಮ್ಮಂತ ಮೂರ್ಖರೇ ಯಾರಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜಾಗತಿಕವಾಗಿ ಕೆಲವೊಂದಿಷ್ಟು ವಿದ್ಯಮಾನಗಳು ನಡೀತವೆ. ಅವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ಏನಪ್ಪಾ ಅಂದ್ರೆ ಇಲ್ಲಿ ವಿದೇಶಗಳ ಕೈವಾಡನೂ ಇರುತ್ತೆ ಇದರಲ್ಲಿ. ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನು ಅಥವಾ ಭ್ರಷ್ಟಾಚಾರ ಕಾರಣಕ್ಕಾಗಿ ಈ ರೀತಿ ಎಲ್ಲ ದಂಗೆ ಆಗ ಸಾಧ್ಯನಾ? 100% ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಗಮನಿಸಿರ್ಬೋದು, ಬಾಂಗ್ಲಾದೇಶದಲ್ಲಿ ಆಯ್ತು, ಶ್ರೀಲಂಕಾದಲ್ಲಿ ಆಯ್ತು, ಈಗ ನೇಪಾಳದಲ್ಲಿ. ಇದಕ್ಕೆ ಕಾರಣ ಯಾರು? ಜಾಗತಿಕವಾಗಿ ಕೆಲವೊಂದಿಷ್ಟು ರಾಷ್ಟ್ರಗಳಿದಾವೆ. ಅಂದ್ರೆ ತಮ್ಮ ಹಿತಾಸಕ್ತಿ ಮತ್ತು ತಮ್ಮ ಅನತಿ ಅಂತ ನಡೆಯುವಂತ ರಾಷ್ಟ್ರದಲ್ಲಿ ರಾಷ್ಟ್ರಗಳನ್ನ ಸೃಷ್ಟಿ ಮಾಡೋದು ಮತ್ತು ರಾಷ್ಟ್ರದ ನಾಯಕರನ್ನ ಸೃಷ್ಟಿ ಮಾಡೋದು ಕೆಲವೊಂದಿಷ್ಟು ರಾಷ್ಟ್ರಗಳ ಉದ್ದೇಶ ಆಗೈತಿ. ಇಲ್ಲಿ ನಾವು ಗಮನಿಸಬಹುದು, ಡೀಪ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಒಂದು ಡೀಪ್ ಸ್ಟೇಟ್ ಪಾಲಿಸಿ
ಯಾರ್ದಪ್ಪ ಅಂದ್ರೆ US ಅಮೆರಿಕಾದ ಡೀಪ್ ಸ್ಟೇಟ್ ಪಾಲಿಸಿ. ಅಂದ್ರೆ ಡೀಪ್ ಸ್ಟೇಟ್ ಪಾಲಿಸಿ ಮೂಲಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಥವಾ ಇನ್ನೂ ಇತರ ಚಟುವಟಿಕೆಗೆ ಸಂಬಂಧಿಸಿದಂತೆ ಹಣವನ್ನ ಕೊಡ್ತಾರೆ. ಹಣವನ್ನು ಕೊಟ್ಟು ಏನ್ ಮಾಡ್ತಾರೆ, ತಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಮತ್ತು ತಮ್ಮ ಅನತಿಯಂತೆ ನಡೆಯುವಂತ ಒಂದು ನಾಯಕನನ್ನ ಆ ರಾಷ್ಟ್ರದ ಪ್ರಧಾನಿಯಾಗಿ ನೇಮಕ ಮಾಡ್ತಾರೆ. ಆ ಒಂದು ವ್ಯವಸ್ಥೆ US ಪಾಲಿಸಿ ಇದು. ಹ್ಮ್. ಇದನ್ನ ನಾವು ಗಮನಿಸ್ಬೇಕು. ನಾವೇನೋ ಒಂದು ಪ್ರತಿಭಟನೆ ಮಾಡೋತ್ನ್ಯಾಗ ಅದು ನಮ್ಮ ಕೈಯಲ್ಲಿ ಐತಿ ಅಂತ ಒಂದು ಆರಂಭಿಕ ಹಂತದಲ್ಲಿ ಆ ಪ್ರತಿಭಟನೆ ನಮ್ಮ ಕೈಯಲ್ಲಿರುತ್ತೆ. ಬಟ್ ಯಾವಾಗ ಕೆಲವೊಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಅದರಲ್ಲಿ ಭಾಗವಹಿಸಕ್ಕೆ ಸ್ಟಾರ್ಟ್ ಆಗ್ತವೆ, ಅದು ನಮ್ಮ ಕೈ ಮೀರಿ ಹೋಗಿರ್ತೈತಿ. ನಾವು ಸ್ಟಾಪ್ ಮಾಡ್ಬೇಕಂದ್ರೂ ಆಗಲ್ಲ. ನಮ್ದು ಏನ್ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟನ್ನ ಮೀರಿಕೆಸಿಂದ ಪ್ರತಿಭಟನೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ರೀತಿ ಆಗ್ತಿದ್ದಾವೆ. ಬಟ್ ಬೇಡ, ಅದು ಅಲ್ಲೇ ಇರಲಿ, ನೇಪಾಳಕ್ಕೆ ಇರಲಿ, ನಮ್ಮ ದೇಶದಲ್ಲಿ ಏನು ಬೇಡ. ಇನ್ನು ನೇಪಾಳದ ಬಳಿ ಜನಜಯ ಪ್ರತಿಭಟನೆ ಏನು ಆರಂಭವಾಯ್ತಲ್ಲ, ಆ ಟೈಮಲ್ಲಿ ನೇಪಾಳದ ಪ್ರಧಾನಿಯವರು ದೇಶವನ್ನು ತೊರೆದು ಬಿಡ್ತಾರೆ. ಅಂದ್ರೆ ದೇಶದಲ್ಲಿ ಆ ಯಾರಿಗೂ ಕಾಣದಂತ ಒಂದು ಸ್ಥಳಕ್ಕೆ ಹೋಗ್ಬಿಡ್ತಾರ ಅವರು. ಯಾಕಂದ್ರೆ ನಾನೇನಾರ ಸಿಕ್ಕನಂದ್ರೆ ಇವ್ರ ಕೈಯಾಗ ನನ್ನೂ ಕೊಲ್ತಾರ ಅಂತೇಳಿ ಅವರು ಭಯ ಬಿದ್ದು ಒಂದು ರಹಸ್ಯ ಸ್ಥಳಕ್ಕೆ ಹೋಗ್ಬಿಡ್ತಾರೆ. ಯಾರಪ್ಪ ಅಂದ್ರೆ KP ಶರ್ಮಾ ಓಲಿ. KP ಶರ್ಮಾ ಓಲಿ ಪ್ರಸ್ತುತ ನೇಪಾಳದ ಪ್ರಧಾನಿ ಯಾರಪ್ಪ ಅಂದ್ರ KP ಶರ್ಮಾ ಓಲಿ. ಇವರು 4th ಟರ್ಮ್ 4ನೇ ಅವಧಿಗೆ ಪ್ರಧಾನಿ ಆಗಿದ್ದಾರೆ. ಇವರು ನೇಪಾಳದ ಪ್ರಧಾನಿ ಎಷ್ಟನೇ ಅವಧಿಗೆ? 4ನೇ ಅವಧಿಗೆ. ಯಾರು? KP ಶರ್ಮಾ ಓಲಿ ಅವರು. ಓಕೆ ಸ್ನೇಹಿತರೆ, ನಾವು ಮುಂದಿನ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳು ಯಾವಪ್ಪ ಅಂದ್ರೆ ಅದನ್ನೊಂದು ಸ್ವಲ್ಪ ನೋಡೋಣ. ಸಾಮಾಜಿಕ ಮಾಧ್ಯಮಗಳ ಮೇಲೆ ಮುಖ್ಯವಾಗಿ ಅವರು ಯೂಟ್ಯೂಬು, ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಗಳನ್ನ, ಏನು ಟ್ವಿಟರ್ ಅಂತ ಕರಿತೀವಲ್ಲ, ಆ ಎಕ್ಸ್ ಖಾತೆ, ಫೇಸ್ಬುಕ್, ಯೂಟ್ಯೂಬು ಸೇರಿದಂತೆ ಒಟ್ಟು 29 ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡಿಬಿಡುತ್ತೆ ನೇಪಾಳ ಸರ್ಕಾರ. ಯಾಕಪ್ಪ ಅಂದ್ರೆ ಒಂದು ಕಾಯ್ದೆಯನ್ನು ತರ್ತೈತೆ ಅದು. ಈ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಏನ ಸಂಸ್ಥೆಗಳಿದಾವಲ್ಲ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅದು ಕೆಲವೊಂದಿಷ್ಟು ಸಂಸ್ಥೆಗಳು ರಿಜಿಸ್ಟರ್ ಮಾಡ್ಕೊಳಲ್ಲ. ಆದ್ರೆ ಏನ್ ಮಾಡ್ತಾರೆ ಅವರು, ಚೈನಾವನ್ನು ಹೊರತುಪಡಿಸಿ, ಯಾವುದು ಚೈನಾ ದೇಶದ ಆ್ಯಪ್ಗಳನ್ನ, ಸೋಷಿಯಲ್ ಮೀಡಿಯಾಗಳನ್ನ ಹೊರತುಪಡಿಸಿ ಈ ವೆಸ್ಟರ್ನ್ ಸೋಷಿಯಲ್ ಮೀಡಿಯಾ ಅಂದ್ರೆ ಪಾಶ್ಚಿಮಾತ್ಯದ ಏನದಾವಲ್ಲ, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ನ ಇವುಗಳನ್ನ ಬ್ಯಾನ್ ಮಾಡಿಬಿಡ್ತಾರೆ ಅವರು. ಆದ್ರೆ ಯುವಕರು ಅದನ್ನ ಏನ್ ಮಾಡ್ತಾರೆ, ಪ್ರತಿಭಟನೆ ಅಂದ್ರೆ ಯಾವ್ದಕ್ಕಾಗಿ ಆರಂಭ ಆಗಿರುತ್ತೆ? ಭ್ರಷ್ಟಾಚಾರದ ವಿರುದ್ಧ. ಈ ಭ್ರಷ್ಟಾಚಾರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮಾತಾಡಕ್ಕೆ ಯಾವ ವೇದಿಕೆಯನ್ನು ಬಳಸ್ಕೊಂಡಿರ್ತಾರೆ ಅವರು? ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರಲ್ಲ, ನಮ್ಮ ಒಂದು ಧ್ವನಿಯನ್ನ, ನಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ನಮ್ಮ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕಾಕ ನೇಪಾಳ ಸರ್ಕಾರ ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡೈತಿ ಅಂತ ಅವ್ರು ತಿಳ್ಕೊಂಡು ಸೆಪ್ಟೆಂಬರ್ 8ರಂದ ಬೀದಿಗಿಳಿದು ಪ್ರತಿಭಟನೆ ಮಾಡಕತ್ತಿ ಬಿಡ್ತಾರೆ. ಆ ಒಂದು ಪ್ರತಿಭಟನೆ ಏನೆಲ್ಲ ಪರಿಣಾಮವನ್ನ ಪಡ್ಕೊಂತು ಅಂತ ನಾ ಹೇಳಿದ್ದೀನಿ. ಓಕೆ, ಆ ರೀತಿ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅದು ಸಹ ನೇಪಾಳಕ್ಕೆ ಸಂಬಂಧಿಸಿದಂತೆ ಐತಿ ಸ್ನೇಹಿತರೆ. ಅದ್ರ ಬಗ್ಗೆ ಸ್ವಲ್ಪ ನೇಪಾಳದ ಬಗ್ಗೆ ನೋಡೋದಾದ್ರೆ, ನೇಪಾಳದ ಒಂದು ಕರೆನ್ಸಿ ಯಾವ್ದಪ್ಪ ಅಂದ್ರೆ ರೂಪಾಯಿ ಅಂತ ಕರಿತೀವಿ ನಾವು. ನೇಪಾಳದಲ್ಲಿ ಅಧಿಕೃತ ಭಾಷೆ ಯಾವ್ದಪ್ಪ ಅಂದ್ರೆ ನೇಪಾಳಿ. ನೇಪಾಳದ ಅಧಿಕೃತ ಭಾಷೆ ಯಾವುದು? ನೇಪಾಳಿ. ನೇಪಾಳದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದ ಒಂದು ನೃತ್ಯ ಇದೆ ಸ್ನೇಹಿತರೆ. ಯಾವುದು? ಮರೂನಿ. ಯಾವುದು? ಮರೂನಿ ಎಂಬುದು ನೇಪಾಳದ ಅತ್ಯಂತ ಜನಪ್ರಿಯ ನೃತ್ಯ ಆಗೈತಿ. ನೇಪಾಳದ ಬಗ್ಗೆ ನಾವು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಪ್ರಶ್ನೆ 2 ಸ್ನೇಹಿತರೆ. ಇತ್ತೀಚೆಗೆ ನೇಪಾಳದ ಜನ್ಜಿ ಪ್ರತಿಭಟನೆಯ ಪರಿಣಾಮವಾಗಿ ರಾಜೀನಾಮೆ ನೀಡಿದಂತ ನೇಪಾಳದ ಪ್ರಧಾನಮಂತ್ರಿ ಯಾರು ಅಂತ ಇದೆ ಪ್ರಶ್ನೆ. ಯಾವುದು ಸ್ನೇಹಿತರೆ? ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಜ್ಞಾನೇಂದ್ರ ಶಾ, ಆಪ್ಷನ್ ಬಿ ಬಲೇಂದ್ರ ಶಾ, ಆಪ್ಷನ್ ಸಿ ರಾಮಚಂದ್ರ ಪೌಡೇಲ್, ಆಪ್ಷನ್ ಡಿ ಖಡ್ಗ ಪ್ರಸಾದ್ ಶರ್ಮಾ ಓಲಿ. ಯಾವುದು ಸ್ನೇಹಿತರೆ? ಸೊ ನಾ ಈ ಹಿಂದೆ ಫಸ್ಟ್ ಪ್ರಶ್ನೆಗೆ ಎಕ್ಸ್ಪ್ಲೇಷನ್ ಕೊಡೋದನ್ನ ಹೇಳಿದ್ದೀನಿ. ಆನ್ಸರ್ ಯಾವುದು ಸ್ನೇಹಿತರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಂದ್ರೆ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅವರು ಪ್ರಸ್ತುತ ನೇಪಾಳದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಒಂದು ಜನ್ಜಿ
ಜಂಜಿ ಪ್ರತಿಭಟನೆಯ ಪರಿಣಾಮವಾಗಿ ಅವರು ರಾಜೀನಾಮೆಯನ್ನ ನೀಡ್ತಾರೆ. ಸೊ ಈ ಒಂದು ರಾಜೀನಾಮೆಯನ್ನು ನೀಡ್ತಾರಲ್ಲ ಅವರು ಕೆ.ಪಿ. ಶರ್ಮಾ ಓಲಿ. ಕೆ.ಪಿ. ಶರ್ಮಾ ಓಲಿ ಯಾರಪ್ಪ ಅಂದ್ರೆ ಚೈನಾ ಪ್ರೇರಿತವಾಗಿ ನಡೆಯುವಂತ ಒಬ್ಬ ವ್ಯಕ್ತಿ ಅವ. ಚೈನಾದ ಅನತಿ ಅಂತ ಅವ ನಡೀತಿದ್ದ. ಯಾಕಂದ್ರೆ ಅವಂದು ಪಾರ್ಟಿ ಯಾವ್ದಪ್ಪ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅಂತ. ಒಂದು ಪಾರ್ಟಿ ಹೆಸರು ಯಾವುದು ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಪಾರ್ಟಿ ಎಂಬ ಚೈನಾ ಬೆಂಬಲಿತ ಪಾರ್ಟಿಗಳು ಇರ್ತಾವ ಆಲ್ಮೋಸ್ಟ್. ಅವನು ಚೈನಾ ಬೆಂಬಲಿತ ವ್ಯಕ್ತಿ ಆಗಿರುವ ಕಾರಣಕ್ಕಾಗಿ ಈತ ಪ್ರಧಾನಮಂತ್ರಿ ಆದ ನಂತರ ಈಗ ಇರೋದು 4ನೇ ಟರ್ಮ್ 2015ರಲ್ಲಿ ಇದು ಸಂವಿಧಾನ ಬರುತ್ತೆ. ನೇಪಾಳದ ಸಂವಿಧಾನ ಯಾವಾಗ ಜಾರಿಗೆ ಬಂತು? 2015ರಲ್ಲಿ. ಯಾಕಪ್ಪ ಅಂದ್ರೆ ಇಷ್ಟು ದಿವಸ ಇದ್ದಿದ್ದೇ ಇಲ್ಲ ಅಂತ ಕೇಳ್ಬೇಡ್ರಿ ನೀವು. 2008ರವರೆಗೂ 2008ರ ತನಕ ಏನ್ ಮಾಡಿತ್ತು ಅಂದ್ರೆ ರಾಜಪ್ರಭುತ್ವ ಇತ್ತು ಇಲ್ಲಿ. ರಾಜಪ್ರಭುತ್ವ ಇತ್ತು. ಏನಿದು ರಾಜಪ್ರಭುತ್ವ? ಜಗತ್ತಿನ ಏಕೈಕ ಹಿಂದೂ ಕಂಟ್ರಿ ಅಂತ ಇತ್ತು ಇದು. ಹಿಂದೂ ಸ್ಟೇಟ್ ಅಂದ್ರೆ ಹಿಂದೂ ಕಂಟ್ರಿ. ಹಾ, ಜಗತ್ತಿನ ಏಕೈಕ ಹಿಂದೂ ದೇಶ ಯಾವ್ದಪ್ಪ ಅಂದ್ರ ಅದು ನೇಪಾಳ ಆಗಿತ್ತು. ಯಾಕಂದ್ರೆ ಭಾರತದಲ್ಲಿ ನಾವು ಇರ್ಬೋದು, ಬಟ್ ಭಾರತ ಸಂವಿಧಾನ ಇದೊಂದು ಜಾತ್ಯತೀತ ರಾಷ್ಟ್ರ ಅಂತ ಕೇಳಿತ್ತು. ಯಾವುದೇ ಒಂದು ಧಾರ್ಮಿಕ ರಾಷ್ಟ್ರ ಅಲ್ಲ ಅಂತ ಹೇಳಿದೆ. ಸೊ ಆ ಕಾರಣಕ್ಕಾಗಿ ನಾವು 8ರವರೆಗೆ ರಾಜಪ್ರಭುತ್ವ ಅಂದ್ರೆ ಹಿಂದೂ ರಾಜರ ಇದರಲ್ಲಿ ಈ ಕಾರಣಕ್ಕಾಗಿ ಹಿಂದೂ ಸ್ಟೇಟ್ ಅಂತ ಕರಿತಿದ್ವಿ ನಾವನ್ನ ನೇಪಾಳವನ್ನ. 2015ರಲ್ಲಿ ಏನಾಗಿತ್ತ ನೇಪಾಳದ ಸಂವಿಧಾನ ಬರುತ್ತೆ. ಅಲ್ಲಿಗೆ ತನಕ ರಾಜಪ್ರಭುತ್ವ ಇತ್ತು. ಇನ್ನು ಆವಾಗ ಪ್ರಥಮ ಬಾರಿಗೆನ ಇವರು ಕೆ.ಪಿ. ಶರ್ಮಾ ಓಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಫಸ್ಟ್ ಟೈಮ್ ನೇಪಾಳ ಸಂವಿಧಾನ ಜಾರಿಗೆ ಬಂದ ನಂತರ ಪ್ರಧಾನಿ ಆದಂತ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕೆ.ಪಿ. ಶರ್ಮಾ ಓಲಿ. ನಂತರ ಏನಾಗುತ್ತೆ, ಈಗ ಪ್ರಸ್ತುತ ಅವರು 4ನೇ ಬಾರಿ, ಒಟ್ಟು 4 ಬಾರಿ ಅವರೇ ಅದಾರ ಅಧಿಕಾರದಲ್ಲಿ. ಹಿಂಗಾಗಿ ಪ್ರತಿಭಟನೆ ಸ್ಟಾರ್ಟ್ ಆಕೈತಿ. ಏನಪ್ಪಾ ಅಂದ್ರೆ ಯುವಕರು ಭಾವಿಸ್ತಾರೆ ಏನಪ್ಪಾ ಅಂದ್ರೆ ಸಂವಿಧಾನ ಅಂದ್ರೆ ನೇಪಾಳವನ್ನ ಬದಲಾಯಿಸಬೇಕು, ನೇಪಾಳವನ್ನ ಅಭಿವೃದ್ಧಿ ಪಥದಲ್ಲಿ ಒಯ್ಯಬೇಕು ಅಂತ ಅವರು ರಾಜಪ್ರಭುತ್ವನ ಕಿತ್ತೊಗೆದು ಸಂವಿಧಾನವನ್ನ ಜಾರಿಗೆ ತಂದ್ರು. ಆದ್ರೆ ಇವ್ರು ಏನ್ ಮಾಡಾಕತ್ತಾರ? ಬರೇ ಭ್ರಷ್ಟಾಚಾರದಲ್ಲಿ ಅಂದ್ರೆ ಭ್ರಷ್ಟಾಚಾರ ಮಾಡಾಕತ್ತಾರ. ವೈಯಕ್ತಿಕ ದೇಶದ ಅಭಿವೃದ್ಧಿಗಿಂತ ವೈಯಕ್ತಿಕ ಅಭಿವೃದ್ಧಿ, ದೇಶ ವಿದೇಶಗಳಲ್ಲಿ ಆಸ್ತಿ ಪಾಸ್ತಿಗಳನ್ನ ಮಾಡಾಕತ್ತಾರ ಇವರು ಅಂತ ಅನ್ಕೊಂಡು ಯುವಕರು ಈ ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾರ. ಆ ಒಂದು ಪ್ರತಿಭಟನೆಯ ಪರಿಣಾಮವಾಗಿ ಕೆ.ಪಿ. ಶರ್ಮಾ ಓಲಿ ಅವರು ಏನ್ ಮಾಡ್ತಾರೆ? ರಾಜೀನಾಮೆಯನ್ನು ನೀಡ್ತಾರೆ. ನೀಡ್ತಾರೆ. ಸ್ನೇಹಿತರೆ, ಇನ್ನೊಂದು ನೇಪಾಳದ ಬಗ್ಗೆ ನಾವು ನೋಡೋದಾತಂದ್ರೆ ಐತಿಹಾಸಿಕ ಸಂಬಂಧವನ್ನ ನಾವು ನೋಡುವುದಾದ್ರೆ ಐತಿಹಾಸಿಕವಾಗಿ ಅಲ್ಲಿ ಬುದ್ಧ ಏನದಲ್ಲ, ಗೌತಮ ಬುದ್ಧ ನೇಪಾಳದಲ್ಲಿ ಲುಂಬಿನಿ ಎಂಬ ಪ್ರದೇಶದಲ್ಲಿ ಬುದ್ಧ ಜನನ ಆಗ್ತಾನೆ. ಇನ್ನು ನಮ್ಮ ಸೀತಾಮಾತಾ ಅವರು ಸಹ ಅಲ್ಲಿ ನೇಪಾಳದ ಜನಕಪುರ ಅಂತ ಇದೆ. ನೇಪಾಳದ ಜನಕಪುರದಲ್ಲಿ ನಮ್ಮ ಬುದ್ಧ ಮತ್ತು ಸೀತಾಮಾತಾ ಅವರು ನೇಪಾಳದಲ್ಲಿ ಜನಿಸ್ತಾರೆ. ಸ್ನೇಹಿತರೆ, ಇದು ಐತಿಹಾಸಿಕವಾದ ಸಂಬಂಧ. ಇನ್ನು ನಾವು ನೇಪಾಳವನ್ನ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡೋದಾದ್ರೆ ನೇಪಾಳ ಒಟ್ಟು 5 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಸ್ನೇಹಿತರೆ. 5 ರಾಜ್ಯಗಳೊಂದಿಗೆ ನೇಪಾಳ ಗಡಿಯನ್ನು ಹಂಚಿಕೊಂಡೈತಿ. ಎಲ್ಲಿದೆ ಹಾಗಾದ್ರೆ ನೇಪಾಳದು? ಸೊ ಇದೇನಿದೆಯಲ್ಲ, ಈ ಪ್ರದೇಶದಲ್ಲಿ ಇದೆಯಲ್ಲ, ಇದು ನೇಪಾಳ ಸ್ನೇಹಿತರೆ. ಇದು ನೇಪಾಳ. ಇಲ್ಲೇನಿದೆಯಲ್ಲ, ಇದು ಉತ್ತರಾಖಂಡ. ಇಲ್ಲಿ ಉತ್ತರಾಖಂಡ ಇದಿದೆಯಲ್ಲ, ಇದು ಉತ್ತರ ಪ್ರದೇಶ. ಯಾವುದು?
UP ಅಂದ್ರೆ ಉತ್ತರ ಪ್ರದೇಶ. ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ ಇದು ಬಿಹಾರ್. ಸೊ ಇಲ್ಲಿ ಬರೋದು ವೆಸ್ಟ್ ಬೆಂಗಾಲ್. ಈ ಭಾಗದಲ್ಲಿ ಇಲ್ಲಿ ವೆಸ್ಟ್ ಬೆಂಗಾಲ್ ಬರುತ್ತೆ. ವೆಸ್ಟ್ ಬೆಂಗಾಲ್ ಬರುತ್ತೆ. ಇನ್ನು ಇಲ್ಲಿ ಏನಿದೆಯಲ್ಲ ಇದು ಸಿಕ್ಕಿಂ. ಸ್ನೇಹಿತರೆ, ಈ ಅಂದ್ರೆ ಒಟ್ಟು 5 ರಾಜ್ಯಗಳೊಂದಿಗೆ ನೇಪಾಳ ಗಡಿಯನ್ನ ಹಂಚಿಕೊಂಡೈತಿ. ಒಟ್ಟು ಎಷ್ಟಪ್ಪ ಅಂದ್ರೆ ನೇಪಾಳ ಗಡಿ 1751 ಕಿಲೋಮೀಟರ್ ಗಡಿಯನ್ನ ನೇಪಾಳ ಭಾರತದೊಂದಿಗೆ ಹಂಚಿಕೊಂಡೈತೆ. ಎಷ್ಟು? 1751 ಕಿಲೋಮೀಟರ್ ಅನ್ನ ನೇಪಾಳ ಭಾರತದೊಂದಿಗೆ ಹಂಚಿಕೊಂಡೈತೆ. ಇನ್ನು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಂತ ರಾಜ್ಯಗಳು ಯಾವಪ್ಪ ಅಂತ ಕೇಳ್ತಾರೆ. ಮತ್ತೆ ಈ ಹಿಂದೆ ಪ್ರಶ್ನೆ ಅನೇಕ ಇದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವುದು? ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲ, ಸಿಕ್ಕಿಂ. ಈ ಒಂದು 5 ರಾಜ್ಯಗಳ ಜೊತೆಗೆ ಬಿಹಾರ, ಈ ಒಂದು 5 ರಾಜ್ಯಗಳಿಂದ ನೇಪಾಳದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ ಸ್ನೇಹಿತರೆ. ಇಲ್ಲಿ ನಾವು ಓಕೆ, ಸೊ ಇಷ್ಟು ನೇಪಾಳದ ಕುರಿತು, ಅಂದ್ರೆ ನೇಪಾಳದ ಒಟ್ಟಾರೆ ಪ್ರತಿಭಟನೆ ಆಗಿರಲಿ, ನೇಪಾಳದಲ್ಲಿ ಇರುವಂತ ಪ್ರಧಾನಿ ರಾಜೀನಾಮೆ ಆಗಿರಲಿ, ಅಲ್ಲಿ ರಾಜಪ್ರಭುತ್ವ ಅಂತ್ಯ, ಸಂವಿಧಾನ ಬಂದದ್ದು ಎಲ್ಲವನ್ನ ನಾವು ಈ ಒಂದು ಕಳೆದ 2 ಪ್ರಶ್ನೆಗಳಲ್ಲಿ ನಾವು ನೋಡಿವಿ. ಈಗ 3ನೇ ಪ್ರಶ್ನೆಯನ್ನ ನಾವು ನೋಡೋಣ. ಸೆಪ್ಟೆಂಬರ್ 3 ಅಂದ್ರೆ ಮೂರನೇ ಪ್ರಶ್ನೆ, ಸೆಪ್ಟೆಂಬರ್ 2025ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಭೂತಾನಿನ ಪ್ರಧಾನಿ ಯಾರು? ಅಂದ್ರೆ ಪ್ರಸ್ತುತ ಭೂತಾನಿನ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಯಾರು ಸ್ನೇಹಿತರೆ? ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಲೋಟಿತ್ ಸೆರಿಂಗ್, ಆಪ್ಷನ್ ಬಿ ಸೆರಿಂಗ್ ಟೋಬ್ಗೋ, ಆಪ್ಷನ್ ಸಿ ಜಗ್ಮೆ ಕೇಸರ್ ನಮ್ಗೆಲ್, ಆಪ್ಷನ್ ಡಿ ಲಿಯಾನ್ಫೋ ಡೋರ್ಜಿ. ಆಪ್ಷನ್ ಡಿ ಲಿಯಾನ್ಫೋ ಡೋರ್ಜಿ. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಭೂತಾನಿನ ಪ್ರಸ್ತುತ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಯಾರು? ಸರಿಯಾದ ಉತ್ತರ ಲೋಟೆ ಸೆರಿಂಗ್ ಟೋಬ್ಗೋ. ಅವರು ಪ್ರಸ್ತುತ ಭೂತಾನಿನ ಪ್ರಧಾನಿ ಆಗಿದ್ದಾರೆ. ಇವರು ಪ್ರಸ್ತುತ ಭೂತಾನಿನ ಪ್ರಧಾನಿ ಯಾರು? ಸೆರಿಂಗ್ ಟೋಬ್ಗೋ. ಇನ್ನು ಭೂತಾನ್ ಮತ್ತು ಭಾರತದ ಒಂದು ಗಡಿಯನ್ನ ನಾವು ನೋಡೋದಾದ್ರೆ ಒಟ್ಟು 699 ಕಿಲೋಮೀಟರ್ ಗಡಿಯನ್ನ ಭೂತಾನ್ ಏನಪ್ಪಾ ಅಂದ್ರೆ ಭಾರತದೊಂದಿಗೆ ಹಂಚಿಕೊಂಡಿದೆ. ಹಾಗಾದ್ರೆ ಭೂತಾನ್ನೊಂದಿಗೆ ಹಂಚಿಕೊಂಡಂತ ರಾಜ್ಯಗಳು ಯಾವುವು? ನೇಪಾಳದೊಂದಿಗೆ ನೋಡಿದ್ವಿ ನಾವು. ಈಗ ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಂತ ರಾಜ್ಯಗಳು ಯಾವಪ್ಪ ಅಂದ್ರೆ 4 ಅದಾವ. ಒಟ್ಟು ಯಾವ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಾವ. ಅದರಲ್ಲಿ ಅತಿ ಹೆಚ್ಚು ಹಂಚಿಕೊಂಡಿದ್ದು ಯಾವ್ದಪ್ಪ ಅಂದ್ರೆ ಅಸ್ಸಾಂ, ನಂತರ ಅರುಣಾಚಲ ಪ್ರದೇಶ್, ಅನಂತರ ವೆಸ್ಟ್ ಬೆಂಗಾಲ್, ಅನಂತರ ಸಿಕ್ಕಿಂ. ಈ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಾರ. ಸ್ನೇಹಿತರೆ ಕೇಳ್ತಾರೆ, ಭೂತಾನ್ನೊಂದಿಗೆ ಎಷ್ಟು ರಾಜ್ಯಗಳ ಗಡಿಯನ್ನು ಹಂಚಿಕೊಂಡ ಅಂತ ಕೇಳ್ತಾರೆ. ಅದರಲ್ಲಿ 4 ರಾಜ್ಯಗಳು ಸಿಕ್ಕಿಮು, ಅರುಣಾಚಲ ಪ್ರದೇಶ, ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನಾವು ಅತ್ಯಂತ ಮಹತ್ವಪೂರ್ಣವಾದದ್ದನ್ನ ಯಾವ್ದಪ್ಪ ಅಂದ್ರೆ ಸಿಲಿಗುರಿ ಕಾರಿಡಾರ್ ಅಂತ ಬರುತ್ತೆ. ಏನಿದು ಸಿಲಿಗುರಿ ಕಾರಿಡಾರ? ಏನ್ ನಾವು 7 ಸಿಸ್ಟರ್ಸ್ ಅಂತ ಕರಿತೀವಲ್ಲ, ಈಶಾನ್ಯ ರಾಜ್ಯಗಳಂತ ಕರಿತೀವಲ್ಲ, ಆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸಲು ಈ ಒಂದು ಕಾರಿಡಾರ್ ಅನ್ನ ಭಾರತ ಸರ್ಕಾರ ಡೆವಲಪ್ ಮಾಡ್ತು. ಈ ಕಾರಿಡಾರ್ ಅನ್ನ ಡೆವಲಪ್ ಮಾಡುವಂತ ಸಂದರ್ಭದಲ್ಲಿ ಚೈನಾ ಏನ್ ಮಾಡ್ತಪ್ಪ ಅಂದ್ರ, ಚೀನಾ ವಿರೋಧ ಮಾಡ್ತೈತಿ. ಇದಕ್ಕೆ ನೀವು ಈ ರೀತಿ ಮಾಡ್ಬೇಡ್ರಿ ಅಂತೇಳಿ ಹಂಗಂತ ಚೀನಾ ವಿರೋಧ ಮಾಡಿದಂತ ನಾವು ಬಿಡಾಕಾಗುತ್ತೇನೆ? ಇಲ್ಲ. ಯಾಕಂದ್ರೆ ಈ ಒಂದು ಪ್ರದೇಶ ಇದೆಯಲ್ಲ, ತುಂಬಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ರದೇಶ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಭೂತಾನ್ ಬರುತ್ತೆ. ಇಲ್ಲಿ ಏನಿದೆಯಲ್ಲ, ಇದು ತುಂಬಾ ಚಿಕ್ಕ ಪ್ರದೇಶ. ಇದನ್ನ ನಾವು ಚಿಕನ್ ನೆಕ್ ಅಂತ ಕರಿತೀವಿ. ಚಿಕನ್ ನೆಕ್ ಪಾಯಿಂಟ್ ಅಂತ ನಾವು ಕರಿತೀವಿ ಇದನ್ನ. ಈ ಒಂದು ಚಿಕನ್ ನೆಕ್ ಪಾಯಿಂಟ್ ಏನಿದೆಯಲ್ಲ, ಇದಕ್ಕೆ ಸಂಪರ್ಕ ಕಲ್ಪಿಸಕ ಸಿಲಿಗುರಿ ಕಾರಿಡಾರ್ ಅನ್ನ ನಾವು ಡೆವಲಪ್ ಮಾಡ್ತೀವಿ. ಇದಕ್ಕ ನಾವು ಸಿಲಿಗುರಿ ಕಾರಿಡಾರ್ ಅಂತ ಅಂದ್ರೆ
ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಕಾರಿಡಾರ್ ಯಾವ್ದಪ್ಪ ಅಂದ್ರೆ ಸಿಲಿಗುರಿ ಕಾರಿಡಾರ್. ಒಂದ್ ವೇಳೆ ಇಲ್ಲಿ ಚೈನಾ ಏನಿದೆಯಲ್ಲ, ನೇರವಾಗಿ ಇಲ್ಲಿ ಗಡಿಯನ್ನು ಹಂಚಿಕೊಂಡಿದ್ವಿ ಅಂದ್ರೆ ಇದು ತುಂಬಾ ಕಠಿಣ ಆಕ್ಕಿತ್ತು ಇದು. ಯಾಕಂದ್ರೆ ಒಂದ್ ವೇಳೆ ಚೈನಾ ಇಲ್ಲಿ ಬಂದು ಕುಂತ್ ಬಿಟ್ರೆ ಈ 7 ರಾಜ್ಯಗಳೊಂದಿಗೆ ಭಾರತ ಸಂಪರ್ಕವನ್ನ ಕಡಿದುಕೊಳ್ಳುವ ಅಂದ್ರೆ ಸಂಪರ್ಕವನ್ನ ಕಡಿತಾ ಬಿಡ್ತಿತ್ತು. ಅಂತ ಒಂದು ಅತ್ಯಂತ ಕ್ರುಷಿಯಲ್ ಪಾಯಿಂಟ್ ಯಾವ್ದಪ್ಪ ಅಂದ್ರ ಈ ಸಿಲಿಗುರಿ ಕಾರಿಡಾರ್ ಅಂದ್ರೆ ಚಿಕನ್ ನೆಕ್ ಪಾಯಿಂಟ್ ಏನು ಕರಿತೀವಲ್ಲ ಅದು ನಮ್ದು. ಇನ್ನು ಪ್ರಶ್ನೆ 4 ನಾವು ನೋಡುವುದಾದ್ರೆ, ಪ್ರಶ್ನೆ 4 ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದ ಇಬ್ಬರು ವ್ಯಕ್ತಿಗಳು ಯಾರು? ಅನೇಕ ಅಂದ್ರ ಸುಮಾರು 6 ಕೋಟಿ ಕನ್ನಡಿಗರ ಕನಸು ಯಾವ್ದಪ್ಪ ಅಂದ್ರೆ ನನಸಾಗೈತಿ. ಏನು? ದಶಕಗಳ ಕನಸಾಗಿತ್ತು. ನಮ್ಮ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕೆಂಬುದು. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಿದ್ದರಾಮಯ್ಯ ಮತ್ತು ದೇವೇಗೌಡರು, ಆಪ್ಷನ್ ಬಿ ಮಂಜಮ್ಮ ಜೋಗತಿ ಮತ್ತು ಸಾಲು ಮರದ ತಿಮ್ಮಕ್ಕ, ಆಪ್ಷನ್ ಸಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸರೋಜಾದೇವಿ, ಆಪ್ಷನ್ ಡಿ ನಟ ಸುದೀಪ್ ಹಾಗೂ ಯಶ್. ಸೊ ಈಗಾಗಲೇ ನಾನು ಉತ್ತರನ ಹೇಳಿಬಿಟ್ಟಿದ್ದೀನಿ. ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ ಸ್ನೇಹಿತರೆ. ಇನ್ನು ಆಪ್ಷನ್ ಎ ಬಗ್ಗೆ ನಾವು ನೋಡೋದಾದ್ರೆ, ಇವರು ಪ್ರಸ್ತುತ CM ಅವರು ಇದ್ದಾರೆ, ನಮ್ಮ ಸಿದ್ದರಾಮಯ್ಯ ಅವರು. ಗೌಡ್ರು ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿಗಳು. ಇನ್ನು ಮಂಜಮ್ಮ ಜೋಗತಿ ಅವರ ಬಗ್ಗೆ ನೋಡೋದಾದ್ರೆ ಏನು ತೃತೀಯ ಲಿಂಗಿಗಳು. ಭಾರತದಲ್ಲಿ ತೃತೀಯ ಲಿಂಗಿಗಳಿಗೆ ಪದ್ಮ ಪ್ರಶಸ್ತಿಯನ್ನು ಪಡೆದಂತ ಏಕೈಕ ಮಹಿಳೆ ಯಾರಪ್ಪ ಅಂದ್ರೆ ಪ್ರಥಮ ಮಹಿಳೆ ಯಾರಪ್ಪ ಅಂದ್ರೆ ಮಂಜಮ್ಮ ಜೋಗತಿ ಅವರು. ಇವರು ಪ್ರಸ್ತುತ ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಕತ್ತಾರೆ. ಯಾರು? ಮಂಜಮ್ಮ ಜೋಗತಿ ಅವರು. ಕರ್ನಾಟಕ ಜನಪದ ಅಕಾಡೆಮಿ. ಜನಪದ ಅಂದ್ರೆ ನೀವು ಮತ್ತೆ ಟ್ಯಾಕ್ಟರ್ ಜನಪದ ಅಂತ ಅನ್ಕೋಬೇಡ್ರಿ, ಅವೆಲ್ಲ ಬಂದಾವಲ್ಲ ಈಗ, ಅವೆಲ್ಲ ಹೇಳೋದು ಬೇಡ. ಅಂತ ಜನಪದ ಅಕಾಡೆಮಿ ಅಧ್ಯಕ್ಷರು ಇವರಲ್ಲ. ಜನಪದ ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಹಳ್ಳಿಯ ಸೊಗಡು, ಈ ಮಣ್ಣಿನ ನೆಲದ ಸಂಸ್ಕೃತಿ ಅಸ್ಮಿತೆಯನ್ನು ಒಳಗೊಂಡೈತಿ. ಅಂದನನ್ನ ಕಾಪಾಡುವಂತ ಒಂದು ಅಕಾಡೆಮಿ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಜನಪದ ಅಕಾಡೆಮಿ. ಅದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮಂಜಮ್ಮ ಜೋಗತಿ ಅವರು. ಇನ್ನು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ನಾವು ನೋಡಿದ್ರೆ ಇವರನ್ನ ನಾವು ವೃಕ್ಷ ಮಾತೆ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ವಿಷ್ಣುವರ್ಧನ್ ಹಾಗೂ ಸರೋಜಾದೇವರು ಸರಿಯಾದ ಉತ್ತರ ಆಗಿದೆ. ಇನ್ನು ನಮ್ಮ ನಟ ಸುದೀಪ್ ಹಾಗೂ ಯಶ್ ಆಪ್ಷನ್ ಡಿ ಇದಾವೆ. ಸುದೀಪ್ ಅವರು ನಮ್ಮ ವಿಷ್ಣುವರ್ಧನ್ ಅವರ ಸ್ಮಾರಕ ಬಗ್ಗೆ ನಿರ್ಮಾಣ ಮಾಡಲು ವೈಯಕ್ತಿಕ ಒಂದು ಹಣಕಾಸಿನಲ್ಲಿ ಒಂದು ಭೂಮಿಯನ್ನು ಖರೀದಿಸಿ ಇವರು ಆರಂಭ ಮಾಡಿದ್ದಾರೆ. ಇನ್ನು ನಟ ಯಶ್ KGF ಹೀರೋ. ಸೊ ಇನ್ನು ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾವು ನೋಡೋದಾತಂದ್ರೆ, ಇವರು 1972ರಲ್ಲಿ ವಂಶವೃಕ್ಷ ಅಂತ ಒಂದು ಫಿಲ್ಮ್ ಬರುತ್ತೆ. ಆ ವಂಶವೃಕ್ಷದಲ್ಲಿ ಇವರು ಫಸ್ಟ್ ಟೈಮ್ ಆ ಒಂದು ಚಿತ್ರದಲ್ಲಿ ನಟಿಸಿದ್ರು. ಅದು ನಾಯಕ ನಟನಾಗಿ ಅಲ್ಲ, ಸೈಡ್ ಆಕ್ಟರ್ ಆಗಿ ಇವರು ನಟಿಸ್ತಾರ. ಏನಿದು ವಂಶವೃಕ್ಷ ಸ್ನೇಹಿತರೆ? ವಂಶವೃಕ್ಷ ಏನಿದು? ಕಾದಂಬರಿ ಆಧಾರಿತ ಒಂದು ಚಲನಚಿತ್ರ. ಹಾಗಾದ್ರೆ ಈ ಕಾದಂಬರಿಯನ್ನು ಬರೆದವ್ರು ಯಾರು? ಎಸ್.ಎಲ್. ಭೈರಪ್ಪನವರು. ಎಸ್.ಎಲ್. ಭೈರಪ್ಪನವರು ವಂಶವೃಕ್ಷ ಕಾದಂಬರಿಯನ್ನು ಬರೆದಾರ. ಆ ಒಂದು ಕಾದಂಬರಿ ಆಧಾರಿತವಾಗಿ ವಂಶವೃಕ್ಷ ಅಂತ ಚಲನಚಿತ್ರ ಬಂತು. ಅದರಲ್ಲಿ ಒಂದು ಸೈಡ್ ಆಕ್ಟರ್ ಆಗಿ ಪ್ರಥಮ ಬಾರಿಗೆ ಇವರು ನಮ್ಮ ವಿಷ್ಣುವರ್ಧನ್ ಅವರು ನಟಿಸಿದರು. ಹಾಗಾದ್ರೆ ನಾಯಕ ನಟನಾಗಿ ನಟಿಸಿದಂತ ಮೊದಲ ಚಿತ್ರ ಯಾವುದು ಅಂತ ಕೇಳ್ತಾರೆ. ಯಾವುದು? ನಾಗರ ಹಾವು. ಹಾವಿನ ದ್ವೇಷ 12 ವರ್ಷ, ನನ್ನ ದ್ವೇಷ 100 ವರ್ಷ ಅಂತ ಹೇಳಿ ಚಲನಚಿತ್ರಕ್ಕೆ ನಾಯಕ ನಟನಾಗಿ ಪಾದಾರ್ಪಣೆ ಮಾಡ್ತಾರೆ. ಫಸ್ಟ್ ಚಲನಚಿತ್ರ ಫುಲ್ ಹಿಟ್ ಆಗಿಬಿಡುತ್ತೆ. ಹಾಗಾದ್ರೆ ಈ ನಾಗರ ಹಾವು ಚಲನಚಿತ್ರದ ನಿರ್ದೇಶಕರು ಯಾರು? ಪುಟ್ಟಣ್ಣ ಕನಗಾಲ್. ಯಾರು ಸ್ನೇಹಿತರೆ ನಿರ್ದೇಶಕರು? ಪುಟ್ಟಣ್ಣ ಕನಗಾಲ್. ನಮ್ಮ ಪುಟ್ಟಣ್ಣ ಕನಗಾಲ್ ಅವರು ನಾಗರ ಹಾವನ್ನ ಚಲನಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯ 2005ರಲ್ಲಿ
ಇವರಿಗೆ ಯಾರು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿತು. ಹಾಗಾದ್ರೆ ವಿಷ್ಣುವರ್ಧನ್ ಅವರ ಜನನ ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 8, 1950ರಂದು. ಸೆಪ್ಟೆಂಬರ್ 18, 1950ರಂದು ಇವರು ಜನಿಸ್ತಾರ. ಎಲ್ಲಿ? ಮೈಸೂರಿನಲ್ಲಿ ಜನನ ಆಗ್ತೈತಿ ಇವರು. ಹಾಗಾದ್ರೆ ಇವರು ನಮ್ಮಿಂದ ದೂರವಾಗಿದ್ದು ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 30, 2009ರಂದು ಸ್ನೇಹಿತರೆ. ಡಿಸೆಂಬರ್ 30, 2009ರಂದು ನಮ್ಮಿಂದ ದೂರ ಆಗ್ತಾರೆ, ಅಂದ್ರೆ ನಿಧನರಾಗ್ತಾರೆ. ಆ ಟೈಮ್ ಅಂದ್ರೆ ಆವಾಗಿಂದ ಹಿಡ್ಕೊಂಡು ಇಂದಿನವರೆಗೂ ನಮ್ಮ ಡಾಕ್ಟರ್ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಕೊಡಬೇಕು ಅಂತ ಬೇಡಿಕೆ ಇತ್ತು. ಆ ಒಂದು ಬೇಡಿಕೆ ಈಗ ಈಡೇರಿದೆ ಸ್ನೇಹಿತರೆ. ಇವರು 2009ರಲ್ಲಿ ನಿಧನ ಹೊಂದ್ತಾರೆ ಸ್ನೇಹಿತರೆ. ಓಕೆ, ಇನ್ನು ನಾಟ್ಯ ಶಾರದೆ ಅಂತಾನು ಪ್ರಸಿದ್ಧಿ. ಪಿ ಸರೋಜಾದೇವಿ ಅವ್ರ ಬಗ್ಗೆ ನಾವು ನೋಡೋದಾತಂದ್ರೆ ಇವರು ಕನ್ನಡದ ಹಿರಿಯ ಚಲನಚಿತ್ರ ನಟಿ. ಸುಮಾರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸ್ತಾರೆ. ಅಂದ್ರೆ ಕನ್ನಡ, ತೆಲುಗು, ತಮಿಳು ಮುಂತಾದ ಭಾಷೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟಿಸ್ತಾರೆ. ಕನ್ನಡ ಅಂದ್ರೆ 200ಕ್ಕೂ ಅಥವಾ ಇವರನ್ನ ನಾವು ಏನಪ್ಪ ಅಂದ್ರೆ ಇವ್ರಿಗೊಂದು ಬಿರುದಿದೆ. ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತ ಕರೀತಾರೆ. ಏನಂತ ಕರಿತೀವಿ? ಡಾಕ್ಟರ್ ಸರೋಜಾದೇವಿ ಅವ್ರನ್ನ ಅಭಿನಯ ಸರಸ್ವತಿ ಅಂತ ಕರಿತೀವಿ. ಇನ್ನು ತಮಿಳುನಾಡಿನಲ್ಲಿ ಇವ್ರಿಗೊಂದು ಬಿರುದಿದೆ, ಕನ್ನಡತು ಪೆಂಗ್ವಿಲ್ ಅಂದ್ರೆ ಕನ್ನಡದ ಗಿಳಿ ಅಂತ. ತಮಿಳಿನಲ್ಲಿ ಇವ್ರಿಗೊಂದು ಬಿರುದಿದೆ, ಏನಪ್ಪಾ ಅಂದ್ರೆ ಕನ್ನಡದ ಗಿಳಿ ಅಂತ. ಯಾರಿಗೆ? ಸರೋಜಾ ದೇವಿ ಅವರಿಗೆ. ಸೊ ಇವರು ಒಂದು ಜನನ ಯಾವಾಗಪ್ಪ ಅಂದ್ರೆ ಜನವರಿ 7, 1938ರಂದು. ಜನವರಿ 7, 1938ರಂದು ಇವ್ರದ್ದು ಜನನ ಆಗ್ತದೆ. ಎಲ್ಲಪ್ಪ ಅಂದ್ರೆ ಬೆಂಗಳೂರಿನಲ್ಲಿ. ಇನ್ನು ನಿಧನ ಇತ್ತೀಚೆಗೆ ಅಂದ್ರೆ ಜುಲೈ 14, 2025ರಂದು ಇವರು ನಿಧನ ಹೊಂದ್ತಾರೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಕರ್ನಾಟಕ ರತ್ನ ಪುರಸ್ಕೃತರ ಒಂದು ಪಟ್ಟಿಯನ್ನ ನಾವು ನೋಡೋಣ. ಕುವೆಂಪು ಅವರು ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಪಡೆದಂಥವ್ರು ಯಾರಪ್ಪ ಅಂದ್ರೆ ಕುವೆಂಪು ಅವರು. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು 1992ರಲ್ಲಿ ಈ ಇಬ್ಬರು ಮಹನೀಯರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಇನ್ನು ಎಸ್ ನಿಜಲಿಂಗಪ್ಪ ಅವರು ರಾಜಕೀಯ ಕ್ಷೇತ್ರದಲ್ಲಿ 1999ರಲ್ಲಿ ಇವರು ಪ್ರಶಸ್ತಿಯನ್ನು ಪಡ್ಕೋತಾರೆ. ಅದೇ ರೀತಿ ನಮ್ಮ CNR ರಾವ್ ವಿಜ್ಞಾನಿಗಳೇನಿದಾರಲ್ಲ ಅವ್ರಿಗೆ 2000 ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಇನ್ನು ಸಂಗೀತದ ದಿಗ್ಗಜ ಅಂತ ನಾವು ಏನು ಕರಿತೀವಲ್ಲ, ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ 2004ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಇನ್ನು ನಮ್ಮ ತ್ರಿವಿಧ ದಾಸೋಹಿಗಳು ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಸಾಮಾಜಿಕ ಸೇವೆ ಎಂಬ ಕ್ಷೇತ್ರದಲ್ಲಿ 2007ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ ಸ್ನೇಹಿತರೆ. ಇನ್ನು ತೇಜ್ ಅವರೇಗೌಡು ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಇವರಿಗೆ 2008ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಇನ್ನು ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ 2009ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ ಸ್ನೇಹಿತರೆ. ಇನ್ನು ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ 2021ರಲ್ಲಿ ಅವರೇನು ನಿಧನ ಹೊಂತಾರಲ್ಲ ಸ್ನೇಹಿತರೆ, ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಆಗಿನ ಸಂದರ್ಭದಲ್ಲಿ CM ಆದಂತ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ವಿಷ್ಣುವರ್ಧನ್ ಅವರಿಗೆ ಇತ್ತೀಚೆಗೆ ನೀಡಿದ್ದಾರೆ ಮತ್ತು ದಿವಂಗತ ಸರೋಜಾದೇವಿ ಇಬ್ಬರಿಗೂ ಸಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿದ್ದಾರೆ. ಸೊ ಇದು ಕರ್ನಾಟಕ ರತ್ನ ಪುರಸ್ಕೃತರ ಪಟ್ಟಿಯಾಗಿದೆ ಸ್ನೇಹಿತರೆ. ಏರಿಕೆ ಅನುಗುಣವಾಗಿಯೂ ಸಹ ಕೇಳ್ಬೋದು, ಅಥವಾ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಂತಲೂ ಕೇಳ್ಬೋದು. ಸೊ ಒಟ್ಟಾರೆ ಮಾಹಿತಿ ಈ ಒಂದು PPTಯಲ್ಲಿದೆ, ತಾವು ಇದನ್ನ ನೆನ್ಪಿಟ್ಕೊಳ್ಬೋದು. ಹಾಗಾದ್ರೆ ಪ್ರಶ್ನೆ 5ಅನ್ನ ನಾವು ನೋಡೋಣ. ಪ್ರಶ್ನೆ 5 ಯಾವುದು ಸ್ನೇಹಿತರೆ? ಕೆನಡಾಕ್ಕೆ ಭಾರತದ ಹೈ ಕಮಿಷನರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತಿದೆ. ಯಾರನ್ನ ಸ್ನೇಹಿತರೆ? ಆಪ್ಷನ್ಸ್ ಹೀಗಿವೆ. ಆಪ್ಷನ್ A ಎಸ್ ಕೃಷ್ಣನ್, ಆಪ್ಷನ್ B ಗುರ್ಜಿತ್ ಪಟೇಲ್, ಆಪ್ಷನ್ C ರಾಜೀವ್ ರಂಜನ್, ಆಪ್ಷನ್ D ದಿನೇಶ್ K ಪಟ್ನಾಯಕ್. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ?
ಕೆನಡಾ ಮತ್ತು ಭಾರತದ ಮಧ್ಯೆ ಸಂಬಂಧಗಳು ಹಳಸಿದ್ವು. ಇತ್ತೀಚೆಗೆ ಅದು ಸುಧಾರಣೆ ಆಗ್ತಾ ಇದ್ದಾವೆ. ಆ ಒಂದು ಸುಧಾರಣೆಯ ನಿಟ್ಟಿನಲ್ಲಿ ಸುಧಾರಣೆ ಒಂದು ಸಂಕೇತಕವಾಗಿ ನೂತನ ಹೈಕಮಿಷನರ್ ಅನ್ನ ಕೆನಡಾಕ್ಕೆ ಭಾರತ ಸರ್ಕಾರ ನೇಮಿಸೈತಿ. ಯಾರು? ಸರಿಯಾದ ಉತ್ತರ ಯಾವುದು? ಎಸ್. ಸರಿಯಾದ ಉತ್ತರ ಆಪ್ಷನ್ ಡಿ. ದಿನೇಶ್ ಕೆ ಪಟ್ನಾಯಕ್ ಅವರನ್ನ ಯಾರನ್ನ? ದಿನೇಶ್ ಕೆ ಪಟ್ನಾಯಕ್ ಅವರನ್ನ ಕೆನಡಾಕ್ಕೆ ಮುಂದಿನ ಹೈಕಮಿಷನರ್ ಆಗಿ ನೇಮಿಸಲಾಗಿದೆ. ಈ ಒಂದು ಕೆನಡಾ ಮತ್ತು ಭಾರತದ ಮಧ್ಯೆ ಒಂದು ಸಂಬಂಧವನ್ನ ನಾವು ನೋಡುವುದಾದ್ರೆ, ಸ್ವತಂತ್ರ ಹೋರಾಟದ ಸಂದರ್ಭ ಏನೈತಲ್ಲ, ಆವಾಗಿಂದನೂ ಕೆನಡಾ ಮತ್ತು ಭಾರತದ ಮಧ್ಯೆ ಒಂದು ಒಳ್ಳೆಯ ಸಂಬಂಧನೇ ಇತ್ತು. ಯಾಕಂದ್ರೆ ಕೆನಡಾದ ಕೆನಡಾದ ವಾಂಕೋವರ್‌ನಲ್ಲಿ ಸ್ವದೇಶಿ ಸೇವಕ್ ಹೋಮ್ ಅಂತ ಒಂದು ಸಂಘ ಆರಂಭವಾಗ್ತೈತೆ. ಏನಪ್ಪಾ ಅದಂದ್ರೆ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ವಿದೇಶಿ ನೆಲದಲ್ಲಿ ಭಾರತೀಯರನ್ನ ಸಜ್ಜುಗೊಳಿಸುವುದು. ಅಂದ್ರ ಬ್ರಿಟಿಷರ ಆಡಳಿತದ ವಿರುದ್ಧ ವಿದೇಶದಲ್ಲಿರುವಂಥ, ಮುಖ್ಯವಾಗಿ ಕೆನಡಾ ಮತ್ತು ಯುಎಸ್ ನಲ್ಲಿರುವಂಥ ಭಾರತೀಯರನ್ನ ಈ ಒಂದು ಬ್ರಿಟಿಷರ ಆಡಳಿತದ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಪಾತ್ರವನ್ನ ಈ ಸ್ವದೇಶಿ ಸೇವಕ್ ಹೋಮ್ ನಿರ್ವಹಿಸ್ತದೆ. ನಾವು ಇನ್ನೊಂದು ನೋಡೋದಾದ್ರೆ ಪ್ರಮುಖವಾಗಿ ಕೋಮಘಾಟ ಮಾರುವಂತ ಒಂದು ಘಟನೆ ನಡೀತದೆ ಸ್ನೇಹಿತರೆ. ಕೋಮಘಾಟ್ ಮಾರುವಂತ ಘಟನೆ ನಡೀತೈತಿ. ಏನಪ್ಪಾ ಇದು ಕೋಮಘಾಟ್ ಮಾರು? ಕೋಮಘಾಟ್ ಮಾರು ಘಟನೆ ಏನಪ್ಪಾ ಅಂದ್ರೆ, ಇದು ಜಪಾನಿನ ಹಡಗಿನ ಹೆಸರು. ಯಾಕೆ ನಡೀತೈತೆ ಅಂದ್ರ, ಆ ಒಂದು ಟೈಮಲ್ಲಿ ಕೆನಡಾ ಸರ್ಕಾರ ಏನ್ ಮಾಡ್ತದ, ಒಂದು ಕಠಿಣವಾದ ಒಂದು ಪಾಲಿಸಿಯನ್ನ ತರುತ್ತೆ. ಅಂದ್ರೇನು? ವಿದೇಶಿಗರು, ಅಂದ್ರೆ ಮುಖ್ಯವಾಗಿ ಭಾರತದಿಂದ ಯಾರಾದ್ರೂ ಬಂದ್ರೆ, ಅಂದ್ರೆ ಕೆನಡಾಕ್ಕೆ ಬಂದ್ರೆ, ವಲಸೆ ಬಂದ್ರೆ ಅದು ಭಾರತದ ಹಡಗಿನಲ್ಲೇನ ಬರ್ಬೇಕು ಅಂತ. ಬಟ್ ಇದು ಕೋಮಘಾಟ ಮಾರು ಎಂಬುದು ಜಪಾನ್ ಹಡಗಾಗಿತ್ತು. ಅದ್ರಲ್ಲಿರೋರೆಲ್ಲ ಭಾರತೀಯರಿದ್ರು. ಹಿಂಗಾಗಿ ಅದು ಹೋಗುತ್ತೆ, ಕೆನಡಾಕ್ಕೆ ಹೋಗುತ್ತೆ. ಕೆನಡಾಕ್ಕೆ ಹೋದಂಥ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಅಲ್ಲಿ ಅವ್ರಿಗೆ ಇಳಿದುಕೊಳ್ಳಲು ಅವಕಾಶ ನೀಡುವುದಿಲ್ಲ. ನೀವು ಬೇರೆ ಅಂದ್ರೆ ಆ ಒಂದು ಪಾಲಿಸಿ ಇತ್ತಲ್ಲ, ಆ ಪಾಲಿಸಿಗೆ ವಿರುದ್ಧ ಐತಿದು ಅಂತೇಳಿ ಅವ್ರು ಅವಕಾಶ ಕೊಡಲ್ಲ ಸ್ನೇಹಿತರೆ. ಆ ಒಂದು ಅವಕಾಶ ಕೊಡದೇ ಇದ್ದಕ್ಕಾಗಿ ಪ್ರತಿಭಟನೆ ವ್ಯಕ್ತ ಆಗುತ್ತಾ. ಪ್ರತಿಭಟನೆ ವ್ಯಕ್ತ ಆದ ನಂತರ ಅವರು ನಂತರ ಎಲ್ಲಿ ಬರುತ್ತೆ, ಭಾರತದ ಕಲ್ಕತ್ತಾಗೆ ವಾಪಸ್ ಬರುತ್ತೆ. ಇದು ಹೋಗಿದ್ದು ಜಪಾನ್ದ ಅಲ್ಲಿಂದ ಸಿಂಗಾಪುರದಿಂದ ಹೋಗುತ್ತೆ. ಇದು ಕೋಮಘಾಟ್ ಮಾರು ಎಂಬ ಹಡಗ ಜಪಾನ್ದ ಹೊಡೆತನದ, ಇದು ಜಪಾನ್ದ ಹಡಗಿದು. ವಾಪಸ್ ಬಂದಿದ್ದು ಕಲ್ಕತ್ತಾ. ಯಾಕಂದ್ರೆ ಭಾರತೀಯರು ಇರೋ ಕಾರಣದಿಂದ ಕಲ್ಕತ್ತಾಗೆ ಬರುತ್ತೆ. ಇಲ್ಲೂ ಸಹ ಇವ್ರಿಗೆ ಇಳ್ಕೊಳಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಜಪಾನು ಮತ್ತು ಬ್ರಿಟಿಷರು ಮೊದಲೇ ಅವಾಗ ಇಬ್ರು ಶತ್ರುಗಳವಾಗ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಇಳಿದುಕೊಳ್ಳಲು ಅವಕಾಶ ಕೊಡಲಿಲ್ಲ. ಅವಾಗ ಪ್ರತಿಭಟನೆ ವ್ಯಕ್ತ ಆಗುತ್ತೋ. ಈ ಒಂದು ಪ್ರತಿಭಟನೆಗೆ ಪರಿಣಾಮವಾಗಿ 18 ಜನ ಭಾರತೀಯರಲ್ಲಿ ಅಸುನೀಗ್ತಾರೆ. 18 ಜನ ಸಾಯ್ತಾರಲ್ಲಿ. ಸೊ ಇದು ಕೋಮಘಾಟ ಮಾರು ಇನ್ಸಿಡೆಂಟ್ ಅಂತ ಕರಿತೀವಿ. ಇದು ತುಂಬಾ ಪರೀಕ್ಷೆಗಳಲ್ಲಿ ಬಂದಿದೆ ಸ್ನೇಹಿತರೆ. ಏನಿದು ಕೋಮಘಾಟ ಮಾರು ಅನ್ನೋದು, ಅದ್ರ ಬಗ್ಗೆ ಹೇಳಿನಿ. ಇನ್ನು 1913ರಲ್ಲಿ ಒಂದು ಸಂಘ ಸ್ಥಾಪನೆ ಆಗಿತ್ತು. ಯಾವುದು? ತಮಗೆಲ್ಲ ಗೊತ್ತಿದೆ. ಯಾವುದು? ಗದರ್ ಗದರ್ ಪಾರ್ಟಿ ಎಂಬ ಸ್ಥಾಪನೆ ಆಕೈತಿ. ಗದರ್ ಪಾರ್ಟಿ. ಏನಿದು ಗದರ್ ಪಾರ್ಟಿ? ಲಾಲಾ ಹರದಯಾಳ್ ಮತ್ತು ಸೋಹಾನ್ ಸಿಂಗ್ ಬಕ್ನಾ ಅವರು ಈ ಒಂದು ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಗದರ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಬ್ರಿಟಿಷರ ಆಳ್ವಿಕೆ ವಿರುದ್ಧ ವಿದೇಶದಲ್ಲಿರುವಂತವ್ರನ್ನ ಸಜ್ಜುಗೊಳಿಸಾಕ ಒಂದು ಗದರ್ ಪಾರ್ಟಿಯನ್ನ ಪ್ರಾರಂಭ ಮಾಡ್ತಾರೆ. ತುಂಬಾ ಪರೀಕ್ಷೆಗಳಲ್ಲಿ ಈ ಒಂದು ಗದರ್ ಪಾರ್ಟಿ ಎಲ್ಲಿ ಸ್ಥಾಪನೆ ಆಯಿತು, ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದರೆ, ಗದರ್ ಪಾರ್ಟಿ ಸ್ಥಾಪನೆ ಆಗಿದ್ದು ಎಲ್ಲಿ? ಅದು 1913ರಲ್ಲಿ. ಎಲ್ಲಿಯಪ್ಪ ಅಂದ್ರೆ US ನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಗದರ್ ಪಾರ್ಟಿ ಆರಂಭ ಆಗಿತ್ತು. ಯಾರಿಂದ ಆರಂಭ ಆಗುತ್ತೋ ಅಂತ ಕೇಳ್ತಾರೆ. ಸೋಹಾನ್ ಸಿಂಗ್ ಬಕ್ನಾ ಮತ್ತು ಲಾಲ್ ಹರದಯಾಳ್ ಅವರು. ಸೊ ಈ ಒಂದು ಗದರ್ ಪಾರ್ಟಿನು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತುಂಬಾ ಕೊಡುಗೆಯನ್ನ ನೀಡಿತೆ ಅಂತ ನಾವು ಹೇಳ್ಬೋದು. ಇನ್ನು ಮುಖ್ಯವಾಗಿ ಕೆನಡಾ ಮತ್ತು ಖಲಿಸ್ತಾನದ ಮಧ್ಯೆ ಕೆನಡಾ ಮತ್ತು ಭಾರತದ ಮಧ್ಯೆ ಸಂಬಂಧ ಹಾಳಾಕ ಕಾರಣ ಏನಪ್ಪಾ ಅಂದ್ರೆ, ಖಲಿಸ್ತಾನ ಪ್ರತ್ಯೇಕವಾದಿಗಳ ಒಂದು ಪ್ರತಿಭಟನೆ. ಇತ್ತೀಚೆಗೆ ತಾವು ನೋಡಿರ್ಬೋದು, ಖಲಿಸ್ತಾನಿ ಪ್ರತಿಭಟನೆ ತುಂಬಾ ಹೆಚ್ಚಾಗಿತ್ತು. ಮುಖ್ಯವಾಗಿ ಕೆನಡಾದಲ್ಲಿ ತುಂಬಾ ಹೆಚ್ಚಾಗಿತ್ತು. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿನ ಹತ್ಯೆ ಆಗುತ್ತು. ಯಾರಪ್ಪ ಅಂದ್ರೆ ನಿಜ್ಜರ್ ಅಂತ.
ನಿಜ್ಜರ್ ಎಂಬ ವ್ಯಕ್ತಿ ಆಗುತ್ತೆ. ಯಾರು ಈ ನಿಜ್ಜರ? ಈ ಖಲಿಸ್ತಾನ ಪ್ರತ್ಯೇಕವಾದ ಚಳವಳಿ ಇತ್ತಲ್ಲ ಅದರ ಒಂದು ನಾಯಕ. ಅದರ ಒಂದು ಪ್ರಮುಖ ನಾಯಕ ನಿಜ್ಜರ್. ಈ ನಿಜ್ಜರ್‌ನನ್ನ ಯಾರೋ ಒಬ್ಬ, ಯಾರೋ ಒಬ್ಬ ಅಂದ್ರೆ ಅನ್ನೌನ್ ಪರ್ಸನ್. ಯಾರೋ ಒಬ್ಬ ಅನ್ನೌನ್ ಪರ್ಸನ್ ಇವನನ್ನ ಹೊಡೆದಾಕ್ಬಿಡ್ತಾರೆ. ಯಾರೋ ಒಬ್ಬ ಅನ್ನೌನ್ ಪರ್ಸನ್ ಇವನನ್ನ ಕೊಂದು ಬಿಡ್ತಾನೆ. ಈ ಒಂದು ಕಾರಣಕ್ಕಾಗಿ ಏನು ಯಾರು ಕೆನಡಾ ಏನಿದೆಯಲ್ಲ, ಕೆನಡಾ ನಮ್ಮ ನಿಜ್ಜರ್‌ನನ್ನ ಹತ್ಯೆ ಮಾಡಿದ್ದೇ ಭಾರತ ಮತ್ತು ಭಾರತದ ಒಂದು ರಾ ಸಂಸ್ಥೆಯ ಅಧಿಕಾರಿಗಳು, ರಾ ಏಜೆಂಟ್‌ಗಳ ನಿಜ್ಜರ್‌ನನ್ನ ಹತ್ಯೆ ಮಾಡಿದಾರ ಅಂತೇಳಿ ಆರೋಪ ಮಾಡಿಬಿಡ್ತೈತಿ. ಆಗಿನ ಪ್ರಧಾನಮಂತ್ರಿನಿಗೂ ಸಹ ಅವರು ಹೌದು ಈ ನಿಜ್ಜರ್‌ನನ್ನ ಹತ್ಯೆ ಮಾಡಿದ್ದು ಭಾರತದ ರಾ ಏಜೆಂಟ್‌ಗಳಂತನ ಹೇಳ್ಬಿಡ್ತಾರೆ. ಆದ್ರೆ ಭಾರತ ಸರ್ಕಾರ ಅದನ್ನ ಸ್ಪಷ್ಟವಾಗಿ ತಿರಸ್ಕರಿಸಿಬಿಡುತ್ತೆ. ಇಲ್ಲ, ನಾವು ವಿದೇಶದ ನೆಲದಲ್ಲಿ ಆ ರೀತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರ ಒಂದು ಸಾರ್ವಭೌಮತ್ವವನ್ನ ನಾವು ಉಲ್ಲಂಘನೆ ಮಾಡಿದಂಗೆ ಆಕ್ಕೇತಿ ಅಂತೇಳಿ ಅದನ್ನ ಆ ಒಂದು ಆರೋಪವನ್ನ ತಿರಸ್ಕರಿಸಿಬಿಡ್ತೈತಿ ಭಾರತ. ಬಟ್ ಏನಪ್ಪಾ ಅಂದ್ರೆ ಇದೇ ತರ ಜಗತ್ತಿನಲ್ಲಿ ಭಾರತ ವಿರೋಧಿ ಕೃತ್ಯಗಳನ್ನು ಯಾರು ಮಾಡ್ತಿರ್ತಾರೆ, ಅದು ಅದು ಪಾಕಿಸ್ತಾನ ಆಗಿರ್ಬೋದು, ಕೆನಡಾ ಆಗಿರ್ಬೋದು ಅಥವಾ ಇನ್ನಿತರ ರಾಷ್ಟ್ರಗಳಲ್ಲಿ ಭಾರತದ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಮತ್ತು ಇಲ್ಲಿ ಸ್ವಾತಂತ್ರ್ಯಕ್ಕೆ ಒಂದು ಒಂದು ದೇಶಕ್ಕೆ ಒಂದು ಬೆದರಿಕೆಯನ್ನು ಒಡ್ಡುವಂತ ಒಂದು ವ್ಯಕ್ತಿಗಳು ಯಾರಿದಾರ ಅವ್ರನ್ನೆಲ್ಲರನ್ನು ಅಂದ್ರೆ ಪಾಕಿಸ್ತಾನದಲ್ಲಿ ಸುಮಾರು ಜನ ಸಾಯ್ತಾರೆ, ಕೆನಡಾದಲ್ಲಿ ಹೋಗ್ತಾರೆ. ಈ ರೀತಿ ಒಂದು ಅನ್ನೋನ್ ಪರ್ಸನ್ಗಳನ್ನ ಅವರನ್ನು ಗುಂಡಿಟ್ಟು ಕೊಂದ್ಬಿಡ್ತಾರೆ. ಅದರಿಂದ ನಮ್ಮ ಒಂದು ಸಂಸ್ಥೆ ಕಾರ್ಯನಿರ್ವಹಿಸಕತ್ತಿದೆ ಅಂತ ಹೇಳ್ತಾರೆ. ಬಟ್ ಅದನ್ನ ಆ ರೀತಿ ಏನಿಲ್ಲ ಅಂತ ಭಾರತ ಸರ್ಕಾರ ಅದನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಕತ್ತೈತಿ. ರಾ ಸಂಸ್ಥೆ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇದು ಭಾರತದ ಒಂದು ಗುಪ್ತಚರ ಸಂಸ್ಥೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಪ್ರಶ್ನೆ 6, ಓಣಂ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ ಅಂತ ಇದೆ. ಓಣಂ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ ಅಂತ ಕೇಳ್ತಾರೆ. ಆಪ್ಷನ್ ಸಿ ಗಿವೆ ಸ್ನೇಹಿತರೆ. ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಕೇರಳ. ಯಾವುದು ಸ್ನೇಹಿತರೆ? ಈ ಒಂದು ರಾಜ್ಯಗಳ ಹಬ್ಬಗಳ ಬಗ್ಗೆ ತುಂಬಾ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಇನ್ನು ಮುಂದನ್ನು ಕೇಳುವಂತ ಸಾಧ್ಯತೆಗಳು ಬಹಳ ಅದಾವ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಓಣಂ ಹಬ್ಬ. ಯಾವುದು? ಕೇರಳ ರಾಜ್ಯದಲ್ಲಿ ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಏನಿದು ಓಣಂ? ಇದೊಂದು ಕೇರಳ ರಾಜ್ಯದಲ್ಲಿ ಆಚರಿಸುವಂತ ಒಂದು ಸುಗ್ಗಿಯ ಹಬ್ಬಪ್ಪ. ಏನು ಸುಗ್ಗಿಯ ಹಬ್ಬ? ಏನು ಕೇರಳದಲ್ಲಿ 10 ದಿನಗಳ ಕಾಲ ಏನು ಸುಗ್ಗಿ ಆರಂಭ ಆಗುತ್ತಲ್ಲ, ಆ ಒಂದು ಸುಗ್ಗಿಯ ಹಬ್ಬದಲ್ಲಿ ಈ ಒಂದು ಹಬ್ಬ, ಇದು ಸುಗ್ಗಿಯ ಒಂದು ಹಬ್ಬದಲ್ಲಿ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಓಣಂ ಏನಪ್ಪ? ಕೇರಳದ ಒಂದು ಅಧಿಕೃತ ಸುಗ್ಗಿಯ ಹಬ್ಬ. ಇದರ ವಿಶೇಷತೆ ಏನಪ್ಪಾ? ಹಬ್ಬದಲ್ಲಿ ಸ್ಮರಿಸಲಾಗುತ್ತದೆ ಅಂತ ಕೇಳುವಂತ ಸಾಧ್ಯತೆ ಇದೆ. ರಾಜ ಮಹಾಬಲಿ ಮತ್ತು ವಾಮನನ್ನ ಈ ಒಂದು ಹಬ್ಬದಲ್ಲಿ ಸ್ಮರಣೆ ಮಾಡಲಾಗ್ತದೆ. ಇದರ ಬಗ್ಗೆ ನಾವು ಇನ್ನೊಂದಿಷ್ಟ ಮಾಹಿತಿಯನ್ನ ನಾವು ನೋಡೋದಾದ್ರೆ, ಪ್ರಮುಖ ರಾಜ್ಯಗಳ ಹಬ್ಬಗಳಲ್ಲಿ ಅಸ್ಸಾಂನಲ್ಲಿ ಅಂಬುಬಾಚಿ ಮತ್ತು ಭೋಗಾಲಿ ಬಿಹು. ಅಂಬುಬಾಚಿ ಇದೆ, ಭೋಗಾಲಿ ಮತ್ತು ಬಿಹು ಎಂಬ ಹಬ್ಬಗಳನ್ನ ಅಸ್ಸಾಂ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ. ಇನ್ನು ಬಿಹಾರದಲ್ಲಿ ಛತ್ ಪೂಜೆ ಅಂತ. ಛತ್ ಪೂಜೆ. ಕೇರಳದಲ್ಲಿ ಈಗ ನೋಡಿದಂಗ ಗಣೇಶ ಉತ್ಸವ ಹಾಗೂ ಗುಡಿ ಪಾಡ್ವಾ. ಮಹಾರಾಷ್ಟ್ರದಲ್ಲಿ ಯಾವ ಹಬ್ಬಗಳು? ಉತ್ಸವ ಮತ್ತು ಗುಡಿ ಪಾಡ್ವಾ. ಇಲ್ಲಿ ತಾವು ನೆನಪಿಡ್ಬೇಕು, ಗಣೇಶ ಉತ್ಸವನ ಇತ್ತೀಚೆಗೆ ಅಧಿಕೃತಗೊಳಿಸಿದೆ ರಾಜ್ಯದ ಹಬ್ಬ ಅಂತ. ಯಾವುದು? ಮಹಾರಾಷ್ಟ್ರ ಏನಿದೆಯಲ್ಲ, ಗಣೇಶ ಉತ್ಸವ ಈ ರಾಜ್ಯದ ಒಂದು ಅಧಿಕೃತ ಹಬ್ಬ ಅಂತ ಘೋಷಣೆ ಮಾಡ್ಯಾರ. ಯಾಕಪ್ಪ ಅಂದ್ರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರವರು ಏನಪ್ಪಾ ಅಂದ್ರೆ ಗಣೇಶ ಉತ್ಸವನ ಆರಂಭ ಮಾಡ್ತಾರೆ. ಯಾಕೆ ಆರಂಭ ಮಾಡ್ತಾರೆ ಅಂದ್ರೆ, ಬ್ರಿಟಿಷರ ವಿರುದ್ಧ ಒಂದು ಜನ ಸಮುದಾಯವನ್ನು ಒಗ್ಗೂಡಿಸುವ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡೋಣ, ಸ್ವತಂತ್ರ ಹೋರಾಟಕ್ಕೆ ಧುಮ್ಕೋನ ಎಂಬ ಉದ್ದೇಶ ಇಟ್ಕೊಂಡು ಈ ಒಂದು ಗಣೇಶ ಉತ್ಸವನ್ನ ಆರಂಭ ಮಾಡ್ತಾರೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಮಹಾರಾಷ್ಟ್ರ ಸರ್ಕಾರ ಅಧಿಕೃತ ಹಬ್ಬ ಅಂತ ಯಾವ್ದನ್ನ ಇತ್ತೀಚೆಗೆ ಘೋಷಣೆ ಮಾಡ್ತಾರೆ ಅಂದ್ರೆ ಗಣೇಶ ಉತ್ಸವ.
ಮಿಜೋರಾಮನ ಹಬ್ಬ ಯಾವುದು? ಚ- ಚಾಪ್ ಏನು ಚಾಪ್ಚಾ ಕುರ್ಕುಟ್ ಉತ್ಸವ ಅಂತ. ಓಕೆ. ನಾಗಾಲ್ಯಾಂಡ್ದು ಹಾರ್ನ್ಬೆಲ್. ಈ ನಾಗಾಲ್ಯಾಂಡ್ ಏನಿದೆಯಲ್ಲ ಹಾರ್ನ್ಬೆಲ್ ಎಂಬ ಹಬ್ಬ ತುಂಬಾ ಸಾರಿ ಪರೀಕ್ಷೆಗಳಲ್ಲಿ ಕೇಳಿದಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ಹಾರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದ್ದು ಅಂತ ಕೇಳ್ತಾರೆ. ನಾಗಾಲ್ಯಾಂಡ್. ಯಾವುದು? ನಾಗಾಲ್ಯಾಂಡದ ಆ ಹಬ್ಬ ಯಾವ್ದಪ್ಪ ಅಂದ್ರೆ ಹಾರ್ನ್ಬಿಲ್. ಇನ್ನು ಒಡಿಶಾದ ಯಾವುದು? ರಥಯಾತ್ರೆ. ಜಗನ್ನಾಥ ರಥಯಾತ್ರೆ ಅಂತ ತಾವು ಕೇಳಿರ್ಬೋದು. ಈಗ ತಾನೇ ಇತ್ತೀಚೆಗೆ ಅದು ಮುಗೀತು. ಇನ್ನು ನುವಾಖಾಯ್. ನುವಾಖಾಯ್ ಮತ್ತು ರಥಯಾತ್ರೆ ಒಡಿಶಾದ ಹಬ್ಬಗಳು. ಇನ್ನು ತಮಿಳುನಾಡು ಬಗ್ಗೆ ನೋಡೋದಾದ್ರೆ ಇಲ್ಲಿ ಪೊಂಗಲ್ ಮತ್ತು ಆದಿ ತಿರುವತಿರೈ ಹಬ್ಬ ಅಂತ. ತಮಿಳುನಾಡಿನಲ್ಲಿ ಯಾವುದು? ಪೊಂಗಲ್ ಮತ್ತು ಆದಿ ತಿರುವತಿರೈ. ಇನ್ನು ತೆಲಂಗಾಣದ್ದು ಯಾವ್ದಪ್ಪ ಅಂದ್ರೆ ಬೋನಾಲು ಮತ್ತು ಬಾತುಕಮ್ಮ. ಯಾವುದು? ತೆಲಂಗಾಣದ್ದು ಬೋನಾಲು ಮತ್ತು ಬಾತುಕಮ್ಮ. ತ್ರಿಪುರಾದ್ದು ಕಾರ್ಚಿ ಪೂಜೆ. ತ್ರಿಪುರಾದ್ದು ಕಾರ್ಚಿ ಪೂಜೆ. ಸೊ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಇತ್ತೀಚೆಗೆ ಅಂದ್ರೆ ಪ್ರಶ್ನೆ 7, ಇತ್ತೀಚೆಗೆ ಬಿಡುಗಡೆಯಾದ ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಮಹಿಳಾ ಸುರಕ್ಷತೆ ಸೂಚ್ಯಂಕ ನಾರಿ 2025 ಪ್ರಕಾರ ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರ, ಸೇಫೆಸ್ಟ್ ಸಿಟಿ ಯಾವುದು? ಸೇಫೆಸ್ಟ್ ಸಿಟಿ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಪ್ರಶ್ನೆಗಳ ಅದು ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಕೊಹಿಮಾ, ಆಪ್ಷನ್ ಡಿ ಬೆಂಗಳೂರು. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಆಪ್ಷನ್ ಸಿ. ಯಾವುದು? ಆಪ್ಷನ್ ಸಿ. ಇದು ಮಹಿಳೆಯರಿಗೆ ಸೇಫೆಸ್ಟ್ ಸಿಟಿ ಅಂತ ಇತ್ತೀಚೆಗೆ ಬಿಡುಗಡೆಯಾದ ನಾರಿ ವರದಿಯಲ್ಲಿ ಉಲ್ಲೇಖ ಆಗೈತೆ ಸ್ನೇಹಿತರೆ. ಸೊ ನಾವು ಈ ಒಂದು ನಾರಿ ಏನಪ್ಪ ಇದು ನಾರಿ? ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸ್. ಇದೇನಪ್ಪ? ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸ್ ಅಂತ ನಾರಿ. ಈ ಒಂದು ನಾರಿ ವರದಿಯಲ್ಲಿ ಕೊಹಿಮಾ ಏನಿದೆಲ್ಲ ಭಾರತದಲ್ಲಿ ಸೇಫೆಸ್ಟ್ ಸಿಟಿ ಯಾರಿಗೆ? ಮಹಿಳೆಯರಿಗೆ. ಕೊಹಿಮಾ, ವಿಶಾಖಪಟ್ಟಣಂ ಈ 2 ನಗರಗಳು ಅತ್ಯಂತ ಸುರಕ್ಷಿತ ಒಂದು ನಗರಗಳಂತ ಪರಿಗಣಿಸಲ್ಪಟ್ಟವ. ಇನ್ನು ಅಸುರಕ್ಷಿತ ನಗರಗಳು ಯಾವಪ್ಪ ಅಂದ್ರೆ ಪಾಟ್ನಾ ಮತ್ತು ಜೈಪುರ ಮಹಿಳೆಯರಿಗೆ ಅಸುರಕ್ಷಿತ ನಗರ ಅಂತ ನಾವು ಈ ಒಂದು ವರದಿಯಲ್ಲಿ ಯಾವ ವರದಿ ಕೇಳ್ತಾರೆ? ನಾರಿದ ಒಂದು ಫುಲ್ ಫಾರ್ಮ್ ಏನಂತ ಕೇಳ್ಬೋದು. ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸ್. ಸೊ ನಾರಿ ಅಂದ್ರೆ ಆ್ಯಂಡ್ ಇಂಡೆಕ್ಸ್. ಇದೇನಪ್ಪ ಅಂದ್ರೆ ಕೊಹಿಮಾ ಮತ್ತು ವಿಶಾಖಪಟ್ಟಣಂ ಅತ್ಯಂತ ಸೇಫೆಸ್ಟ್ ಸಿಟಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೋಸ್ಕರ. ಅಸುರಕ್ಷತೆ ಯಾವ್ದಪ್ಪ ಅಂದ್ರೆ ಪಾಟ್ನಾ ಮತ್ತು ಜೈಪುರ ಮಹಿಳೆಯರಿಗೆ ಅಸುರಕ್ಷಿತ. 2 ಇಂಪಾರ್ಟೆಂಟ್ ಸ್ನೇಹಿತರೆ. ಸುರಕ್ಷಿತ ಮತ್ತು ಅಸುರಕ್ಷಿತ 2 ಇಂಪಾರ್ಟೆಂಟು. ವಾರ್ಷಿಕ ಮಹಿಳಾ ವರದಿ ಮತ್ತು ಈ ಒಂದು ಸೂಚ್ಯಂಕದ ಪ್ರಕಾರ ಕೊಹಿಮಾ, ವಿಶಾಖಪಟ್ಟಣಂ, ಭುವನೇಶ್ವರ, ಐಜ್ವಾಲ, ಗ್ಯಾಂಗ್ಟಾಕ್, ಇಟಾನಗರ ಮತ್ತು ಮುಂಬೈಗಳು ಭಾರತದಲ್ಲಿ ಸುರಕ್ಷಿತ ಸ್ಥಾನಗಳನ್ನ ಪಡೆದಾವ ಸ್ನೇಹಿತರೆ. ಸೊ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. 8ನೇ ಪ್ರಶ್ನೆ. 25ನೇ ಶಾಂಘೈ ಸಹಕಾರ ಸಂಸ್ಥೆ ಅಂದ್ರೆ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆ 2025 ಯಾವ ದೇಶ ಆಯೋಜಿಸಿದೆ? ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು. ಯಾವ್ದು ಸ್ನೇಹಿತರೆ? ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ USA ಅಂದ್ರೆ ಅಮೆರಿಕ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಯಾವುದು? ಕಮೆಂಟ್ ಮಾಡ್ರಿ. ಆಪ್ಷನ್ ಎ ಅಂದ್ರೆ ಚೈನಾಕ ನಮ್ಮ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾಗವಹಿಸಿದ್ರು. ಯಾಕ? ಅಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಸಭೆ ನಡೆದಿತ್ತು. ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರಪ್ಪ ಅಂದ್ರೆ ಚೈನಾ ದೇಶ ವಹಿಸಿತ್ತು. ಆ ಒಂದು ಕಾರಣಕ್ಕಾಗಿ ಭೇಟಿಯನ್ನ ನೀಡಿದ್ರು. ಇನ್ನು ಈ ಭೇಟಿ ಇದೆಯಲ್ಲ ಅತ್ಯಂತ ಜಾಗತಿಕವಾಗಿ ಒಂದು ಚರ್ಚೆ ಆಯ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ RIC ಅಂದ್ರೆ ರಷ್ಯಾ, ಇಂಡಿಯಾ ಮತ್ತು ಚೈನಾ. RIC ರಷ್ಯಾ, ಇಂಡಿಯಾ ಮತ್ತು ಚೀನಾ. RIC ಅಂತ ಏನೋ ತ್ರಿಕೋನಮಿತಿ ಟ್ರಯಾಂಗಲ್ ಅಂತ ಕರಿತೀವಿ ನಾವು. ಈ ಒಂದು RIC ಜಾಗತಿಕವಾಗಿ ಚರ್ಚೆ ಐತೆ. ಯಾಕಂದ್ರೆ
ಅಮೆರಿಕದ ಅಧ್ಯಕ್ಷರೇನಿದಾರಲ್ಲ ಡೊನಾಲ್ಡ್ ಟ್ರಂಪ್ ಅವರು ಬೇಕಾಬಿಟ್ಟಿ ತೆರಿಗೆನ ಹಾಕಾಕತ್ತಿದ್ದಾರೆ. 25%, 50%, 100% ಹಿಂಗೆಲ್ಲ ಹಾಕುವಂತ ಸಂದರ್ಭದಲ್ಲಿ ಈ ಒಂದು SCO ಒಂದು ಸಮಿತಿ ಇತ್ತು. ನರೇಂದ್ರ ಮೋದಿ ಚೈನಾ ದೇಶಕ್ಕ 2017ರಿಂದ ಭಾಗವಹಿಸಿದ್ದಿಲ್ಲ. ಒಟ್ಟ ಚೈನಾಕ್ಕ ಕಾಲಿಟ್ಟಿದ್ದಿಲ್ಲ. ಆದ್ರೂ ಸಹ ಈ ಸರಿ ಹೋದ್ರೆ ಯಾಕಂದ್ರೆ ಅಮೆರಿಕಕ್ಕ ಒಂದು ಉತ್ತರವನ್ನ ಕೊಡಬೇಕು. ಅಮೆರಿಕಕ್ಕ ಒಂದು ಉತ್ತರವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಹಾಗೂ ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್ ಮತ್ತು ಅಲ್ಲೇನಿದ್ದ ಅಧ್ಯಕ್ಷರಿದಾರಲ್ಲ ಚೈನಾದ ಅಧ್ಯಕ್ಷರು ಅವರೆಲ್ಲ ಒಂದು ಸಭೆಯಲ್ಲಿ ಮುಖ್ಯವಾಗಿ ಅಮೆರಿಕಕ್ಕೆ ಒಂದು ಸ್ಪಷ್ಟವಾದ ಒಂದು ಉತ್ತರವನ್ನ ನೀಡಿದರು. ನೀವು ಬೇಕಾಬಿಟ್ಟಿ ತೆರಿಗೆಯನ್ನು ಹಾಕುವಂತ ಕುಂದ್ರ ನಮಗೂ ಉತ್ತರ ಕೊಡಾಕ್ ಬರುತ್ತೆ ಅಂತ ಈ ಒಂದು ಸಭೆಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನಿಸುವ ಮೂಲಕ ಒಂದು ಅಮೆರಿಕಕ್ಕ ಉತ್ತರವನ್ನ ನೀಡಿದರು. ಇನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ನಾವು ನೋಡೋದಾದ್ರೆ ಇದು 1996ರಲ್ಲಿ ಆರಂಭ ಆಯಿತು ಸ್ನೇಹಿತರೆ. 1996 ಇದು ಆರಂಭ ಆಕೈತಿ. ಏನಂತ ಆರಂಭ ಆಗುತ್ತೆ ಅಂದ್ರೆ ಶಾಂಘೈ 5 ಅಂತ. ಇದರ ಮೊದಲ ಹೆಸರೇನಿತ್ತು ಶಾಂಘೈ 5 ಅಂತಿತ್ತು. ಅದರಲ್ಲಿ ಕಜಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ಚೈನಾ ಈ 5 ರಾಷ್ಟ್ರಗಳು ಸೇರಿ ಶಾಂಘೈ 5 ಅಂತ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದ್ರು. ಅನಂತರ ಏನಾಕೈತೆ ಅಂದ್ರೆ 2001ರಲ್ಲಿ ಉಜ್ಬೇಕಿಸ್ತಾನ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಯಾವುದು ಉಜ್ಬೇಕಿಸ್ತಾನ್ ಇನ್ಕ್ಲೂಡ್ ಆದ ನಂತರ ಸೇರ್ಪಡೆ ಆದ ನಂತರ ಇದನ್ನ ಶಾಂಘೈ ಸಹಕಾರ ಸಂಸ್ಥೆ ಅಂತ ಮರುನಾಮಕರಣ ಮಾಡ್ತಾರೆ. ಹಾಗಾದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗ ಜಾಯಿನ್ ಆದವಪ್ಪ ಕೇಳ್ತಾರೆ. ಇಂಡಿಯಾ ಪಾಕಿಸ್ತಾನ್ SCOಗೆ ಮೆಂಬರ್ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. 2007ರಲ್ಲಿ 2017ರಲ್ಲಿ ಇದಕ್ಕೆ ಸದಸ್ಯರಾಗ್ತಾರೆ. ಯಾಕಂದ್ರೆ ರಷ್ಯಾ ಇಂಡಿಯಾವನ್ನ ಸೇರಿಸ್ಕೋಬೇಕು ಅಂತ ಆಸೆ ಇತ್ತು. ಅದೇ ರೀತಿ ಚೈನಾಕ್ಕೆ ಪಾಕಿಸ್ತಾನವನ್ನ ಸೇರ್ಪಡೆ ಮಾಡ್ಕೋಬೇಕಂತ ಆಸೆ ಇತ್ತು. ಯಾಕಂದ್ರೆ ಒಂದ್ ವೇಳೆ ಭಾರತ ಅಷ್ಟೇ ಇದ್ರ ಸದಸ್ಯ ರಾಷ್ಟ್ರಗಳಾದ್ರ ಇದರಲ್ಲಿ ಏನಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮದೇ ಹೆಚ್ಚಾಗ್ಬಿಡ್ತಿತ್ತು. ಆ ಆ ಒಂದು ವೋಟಿಂಗ್ ಇದನ್ನ ತಡೆ ಹಿಡಿಯಾಕ ಚೈನಾ ಏನ್ ಮಾಡ್ತಪ್ಪ ಅಂದ್ರೆ ಪಾಕಿಸ್ತಾನವು ಸಹ ಭಾರತದೊಂದಿಗೆ ಎಟ್ ಎ ಟೈಮ್ ಅಲ್ಲಿ ಈ SCOಗೆ ಮೆಂಬರ್ ಆಗಬೇಕು ಅಂತ 2017ರಲ್ಲಿ ಅದನ್ನು ಸಹ ಸೇರ್ಪಡೆ ಮಾಡ್ಕೊಂಡ್ರು. ಹಾಗಾದ್ರೆ SCOದಲ್ಲಿ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ? ಎಷ್ಟು? 10 ಸ್ನೇಹಿತರೆ. SCOದಲ್ಲಿ 10 ಸದಸ್ಯ ರಾಷ್ಟ್ರಗಳಿದಾವೆ. ಯಾವುವು? ಬೆಲಾರಸ್, ರಷ್ಯಾ, ಕಜಕಿಸ್ತಾನ, ಉಜ್ಬೇಕಿಸ್ತಾನ, ಪಾಕಿಸ್ತಾನ, ಇರಾನ್, ಚೈನಾ, ತಜಿಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್. ಒಟ್ಟು 10 ರಾಷ್ಟ್ರಗಳ ಈ ಒಂದು SCO ಮೆಂಬರ್ಸ್ ಆಗಿದ್ದಾವೆ. ಓಕೆ, ಈ ಒಂದು SCO ಜಾಗತಿಕವಾಗಿ ಈಗೇನು ನಾವೇನು RIC ಅಂತ ಕರಿತೀವಲ್ಲ, RIC ಜಾಗತಿಕವಾಗಿ ಭೂಪ್ರದೇಶದಲ್ಲಿ 19% ಅನ್ನು ಹೊಂದಿವೆ. ಒಟ್ಟಾರೆ ಭೂಪ್ರದೇಶದಲ್ಲಿ ಈ ಒಂದು ಇದು ಏನು ಜಾಗತಿಕ GDPಗೆ ಒಟ್ಟು 32% RIC ಅಂದ್ರೆ ರಷ್ಯಾ, ಇಂಡಿಯಾ, ಚೈನಾ ಇವು 3 ರಾಷ್ಟ್ರಗಳ ಇಷ್ಟು ಪರ್ಸೆಂಟನ್ನ ಕೊಡುಗೆಯನ್ನು ನೀಡ್ತಾವೆ ಜಾಗತಿಕ GDPಗೆ. ಅಷ್ಟೊಂದು ಅತ್ಯಂತ ಪ್ರಮುಖವಾದ ಸಂಘಟನೆ SCO ಆಗಿದೆ. ಯಾವುದು? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದು ಯಾವಾಗ ಆರಂಭ ಆಯ್ತು ಅಂತ ಕೇಳ್ತಾರ? 1996ರಲ್ಲಿ. ಇದರ ಮೊದಲ ಹೆಸರು ಏನಿತ್ತು ಅಂತ ಕೇಳ್ತಾರೆ? ಶಾಂಘೈ 5 ಅಂತ ಇರುತ್ತೆ. ಹಾಗಾದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಯಾವಾಗ ಮರುನಾಮಕರಣ ಮಾಡಲಾಯ್ತು ಅಂತ ಕೇಳ್ತಾರೆ? 2001ರ ಸ್ನೇಹಿತರ ಉಜ್ಬೇಕಿಸ್ತಾನ ಅದರಲ್ಲಿ ಏನು ಸದಸ್ಯ ಆದ ನಂತರ. ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ ಯಾವಾಗ ಜಾಯಿನ್ ಆದವು ಅಂತ ಕೇಳ್ತಾರೆ? 2017ರಲ್ಲಿ ಇಂಡಿಯಾ ಪಾಕಿಸ್ತಾನ್ ಇದಕ್ಕೆ ಜಾಯಿನ್ ಆದವು. ಒಟ್ಟು ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 10 ಇದಾವೆ. ಇಷ್ಟು ಶಾಂಘೈ ಕೋಆಪರೇಷನ್ ಬಗ್ಗೆ ತಾವು ನೆನಪಿಡ್ಬೇಕು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಪ್ರಶ್ನೆ 9, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ IMD ಬಿಡುಗಡೆ ಮಾಡಿದ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಯಾವುದು? ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025ರಲ್ಲಿ ಈ ಕೆಳಗಿನ ಯಾವ ನಗರಗಳು ಮೊದಲ ಸ್ಥಾನದಲ್ಲಿವೆ ಅಂತ ಕೇಳಿದ್ದಾರೆ. ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಬುದಾಬಿ, ಆಪ್ಷನ್ ಬಿ ಮ್ಯೂರಿಚ್, ಆಪ್ಷನ್ ಸಿ ಕೋಫೆನ್, ಆಪ್ಷನ್ ಡಿ ಲಂಡನ್. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025 ಕೇಳ್ತಾರೆ ಪ್ರಶ್ನೆ
ಈ ಇಂಡೆಕ್ಸ್ ಮೇಲೆ, ರಿಪೋರ್ಟ್ಸ್ ಮೇಲೆ ಕಂಪಲ್ಸರಿ 1 ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಯಾವುದು? ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಅಂದ್ರೆ ಜೂರಿಚ್. ಜೂರಿಚ್ ಏನಿದೆಯಲ್ಲ, ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಏನು ಬಿಡುಗಡೆ ಮಾಡಿದ್ರಲ್ಲ 2025 ಅದರಲ್ಲಿ ಅತ್ಯಂತ ಟಾಪ್‌ನಲ್ಲಿದೆ. ಅದ್ರ ಜೊತೆಗೆ ಓಸ್ಲೋ ಮತ್ತು ಜಿನೆವಾ ಇದಾವೆ. ಜೂರಿಚ್ ಜೊತೆಗೆ ಓಸ್ಲೋ ಮತ್ತು ಜಿನೆವಾ ಸಹ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025ರಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. ಈ ಐಎಂಡಿ ಏನಪ್ಪಾ ಅಂದ್ರೆ ಐಎಂಡಿ ಬಗ್ಗೆ ಕೇಳ್ಬೋದು. ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್‌ಮೆಂಟ್ ಅಂತ. ಓಕೆ. ಇದು ಮುಖ್ಯವಾಗಿ ನಗರ ಜೀವನವನ್ನ ಸುಧಾರಿಸಲು ಪ್ರಪಂಚಾದ್ಯಂತ ನಗರಗಳು ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳನ್ನ ಆಡಳಿತವನ್ನ ಹೇಗೆ ಬಳಸಿಕೊಳ್ಳಕತ್ತಾವ ಅಂತೇಳಿ ಈ ಒಂದು ಪ್ಯಾರಾಮೀಟರ್ಸ್ ಮೇಲೆ ಯಾವುದು ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತೈತಿ. ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು? ಐಎಂಡಿ. ಓಕೆ. ಅಲ್ಲಿ ಟಾಪ್ ಅಲ್ಲಿರುವಂತ ನಗರ ಯಾವುದು? ಜೂರಿಚ್. ಅದ್ರ ಜೊತೆಗೆ ಓಸ್ಲೋ ಮತ್ತು ಜಿನೆವಾ ಇದಾವೆ. ಹಾಗಾದ್ರೆ ಅದಕ್ಕೆ ಬಳಸುವಂತ ಪ್ಯಾರಾಮೀಟರ್ಸ್ ಯಾವುದು? ಅಲ್ಲಿ ತಂತ್ರಜ್ಞಾನ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಆಡಳಿತ, ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ಆಡಳಿತವನ್ನ ಈ ರಾಷ್ಟ್ರಗಳು ಅಥವಾ ಈ ನಗರಗಳು ಯಾವ ರೀತಿ ಬಳಸಾಕತ್ತೇವೆ ಎಂಬುದರ ಮೇಲೆ ಈ ಒಂದು ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಓಕೆ. ಏನು ದುರ್ದೈವ ಏನಪ್ಪಾ ಅಂದ್ರೆ ಭಾರತದ ಒಂದು ನಗರವೂ ಸಹ ಟಾಪ್ 20ಯಲ್ಲಿಲ್ಲ. ಯಾವೂ ಇಲ್ಲ. ಏನೇ ಇದ್ರೂ 20ರ ಕೆಳಗಡೆ ಇದಾವೆ. ನಾವೆಲ್ಲ ಸ್ಮಾರ್ಟ್ ಸಿಟಿ ಅಂತ ನಾವು ಒಂದು ಕಾನ್ಸೆಪ್ಟ್ ಇದೆ, ಪ್ರಾಜೆಕ್ಟ್ ಇದೆ. ಅದರಲ್ಲಿ ಅಷ್ಟೆಲ್ಲ ನಾವು ಅದಕ್ಕಾಗಿ ಒಂದು ಮೀಸಲಾದ ಒಂದು ಯೋಜನೆಯನ್ನು ತಂದರೂ ಸಹ ಜಾಗತಿಕವಾಗಿ ಒಂದೂ ಸಹ ಇಲ್ಲ. 20ರ ಆಚೆ ಇದಾವೆ. ನಿಜಕ್ಕೂ ಇದು ನಮ್ಮ ದುರ್ದೈವ ಅಂತ ನಾವು ಹೇಳ್ಬೋದು. ಇರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 10ನೇ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯವು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಹೊಸ ಆಧಾರ್ ಕಾರ್ಡ್‌ಗಳನ್ನ ರಚಿಸುವುದನ್ನು ನಿಷೇಧಿಸಿದೆ ಅಂತ. ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಸಿಕ್ಕಿಂ. ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಿಮ್ಗೆ ಆಧಾರ್ ಕಾರ್ಡ್ ಇನ್ಮೇಲೆ ಕೊಡಲ್ಲ ಅಂತ ಒಂದು ರಾಜ್ಯ ಸರ್ಕಾರ ಅದನ್ನ ನಿಷೇಧ ಮಾಡೈತೆ. ಯಾವುದು ಅಂತ ಇಲ್ಲಿ ಇರೋ ಪ್ರಶ್ನೆ ಯಾವುದು ಸ್ನೇಹಿತರೆ? ಅನೇಕ ವಿವಾದಗಳನ್ನು ಹೊಂದಿದೆ ಆ ರಾಜ್ಯ. ಯಾವುದು? ಅಸ್ಸಾಂ. ಅಸ್ಸಾಂ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಇತ್ತೀಚೆಗೆ 18 ವರ್ಷ ಮೇಲ್ಪಟ್ಟವ್ರು ಯಾರದಾರಲ್ಲ ಅವ್ರಿಗೆ 1 ವರ್ಷದ ತನಕ ಒಟ್ಟ ಏನಿಲ್ಲ ಅಂದ್ರೆ ಪರ್ಮನೆಂಟ್ ಏನಿಲ್ಲ. 1 ವರ್ಷದ ತನಕ ನಿಮಗ ಹೊಸ ಆಧಾರ್ ಕೊಡಲ್ಲಪ್ಪ ನಾವು ಅಂತ ಒಂದು ಡಿಸಿಷನ್ ಅನ್ನ ತಗೊಂಡೈತೆ. ಆದ್ರ ಒಬ್ಬರನ್ನ ಅಂದ್ರೆ ಕೆಲವೊಂದಿಷ್ಟು ಸಮುದಾಯಗಳನ್ನ ಹೊರತುಪಡಿಸ್ಯಾರ. ಯಾವುದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಚಹಾ ತೋಟಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ವಿನಾಯಿತಿಯನ್ನು ನೀಡ್ಯಾರ. ಅವರು ನೆಕ್ಸ್ಟ್ 1 ಇಯರ್ ಏನೈತಲ್ಲ ಅವರು ಆಧಾರ್ ಕಾರ್ಡನ್ನು ಪಡ್ಕೋಬಹುದು ಅಂತ ಅವರಿಗೆ ವಿನಾಯಿತಿ ನೀಡ್ಯಾರ. ಆದರೆ ಒಟ್ಟಾರೆಯಾಗಿ ಅಂದ್ರೆ ಇತರೆಯವರಿಗೆ 1 ವರ್ಷದ ತನಕ ನಿಷೇಧ ಮಾಡ್ಯಾರ ಅಸ್ಸಾಂ ಸರ್ಕಾರ. ಅಸ್ಸಾಂದ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ. ಯಾರು? ಹೇಮಂತ್ ಬಿಸ್ವಾ ಶರ್ಮಾ. ಯಾರು? ಅಸ್ಸಾಂದ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ. ಇವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಸ್ನೇಹಿತರೆ. ಯಾಕಂದ್ರೆ ಈ ಅಸ್ಸಾಂನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಅತಿ ಹೆಚ್ಚು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಇಲ್ಲಿ ಒಂದು ಡೆಮೋಗ್ರಫಿಯನ್ನ ನಮ್ದು ಹಾಳಾಗತೈತಿ. ಯಾಕಂದ್ರೆ ಯಾವುದೇ ಒಂದು ಸ್ಟೇಟು ತನ್ನದೇ ಆದ ಒಂದು ಡೆಮೋಗ್ರಫಿ ಫೀಚರ್ ಅನ್ನು ಹೊಂದಿರ್ತೈತಿ. ಅಂದ್ರೆ ಜನಾಂಗೀಯ ಒಂದು ಲಕ್ಷಣವನ್ನು ಹೊಂದಿರ್ತೈತಿ. ಅವರೆಲ್ಲ ಬರೋದ್ರಿಂದ ಒಂದು ಡೆಮೋಗ್ರಫಿಕ್ ಫೀಚರ್ ಅಂದ್ರೆ ಜನಾಂಗೀಯ ಲಕ್ಷಣ ನಮ್ಮಲ್ಲಿ ಹಾಳಾಗ್ತೈತಿ. ಸಿಕ್ಕವ್ರಿಗೆ ನಾವು ಆಧಾರ್ ಕಾರ್ಡನ್ನು ಕೊಡೋದಿಲ್ಲ ಅಂತೇಳಿ 1 ವರ್ಷ ಬ್ಯಾನ್ ಮಾಡೈತಿ. ಆದರೆ SC ST ಮತ್ತು ಚಹಾ ತೋಟಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ವಿನಾಯಿತಿಯನ್ನು ನೀಡ್ಯಾರ 1 ವರ್ಷದ ತನಕ. ಸೊ ನೆಕ್ಸ್ಟ್ ಪ್ರಶ್ನೆನ ನೋಡೋಣ. 11ನೇ ಪ್ರಶ್ನೆ. ಭಾರತದಲ್ಲಿ 22ನೇ ಭಾರತೀಯ ನಿರ್ವಹಣಾ ಸಂಸ್ಥೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಯಾವ ನಗರದಲ್ಲಿ ಸ್ಥಾಪನೆಯಾಗಲಿದೆ ಅಂತ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ.
22ನೇದು ಎಲ್ಲಿ? ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಗುವಾಹಟಿ, ಆಪ್ಷನ್ ಬಿ ರಂಗ್ಫೋ, ಆಪ್ಷನ್ ಸಿ ರಾಂಚಿ, ಆಪ್ಷನ್ ಡಿ ಜಾಮನಗರ. ಯಾವುದು ಸ್ನೇಹಿತರೆ? ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಅಂದ್ರೆ ಗುವಾಹಟಿ. ಅಸ್ಸಾಂನ ಗುವಾಹಟಿಯಲ್ಲಿ 22ನೇದು. ದೇಶದಲ್ಲಿ ಒಟ್ಟು ಎಷ್ಟು ಏನು ಐಐಎಂ ಅದಾವ? 22ನೇದು. 22ನೇದು ಎಲ್ಲಪ್ಪ ಅಂದ್ರ ಗುವಾಹಟಿ. ಏನಿದೆ ಐಎಂ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇದು 22ನೇದು. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪಾ ಅಂದ್ರೆ ಅಸ್ಸಾಂ ರಾಜ್ಯ 3 ಕೋಟಿ ಜನರನ್ನ ಹೊಂದೈತಿ. ಆದ್ರೆ ಇದುವರೆಗೆ ಒಂದೇ ಒಂದು ಸಂಸ್ಥೆನು ಅಂದ್ರೆ ಐಐಎಂ ಸಂಸ್ಥೆ ಇಲ್ಲಿ ಇರಲಿಲ್ಲ. ಇದು ಅಸ್ಸಾಂ ರಾಜ್ಯದ ಮೊದಲ ಐಐಎಂ ಅಂತ ನಾವು ಹೇಳ್ಬೋದು. ಅಸ್ಸಾಂ ರಾಜ್ಯದ ಮೊದಲ ಐಐಎಂ ಯಾವ್ದಪ್ಪ ಅಂದ್ರೆ ಗುವಾಹಟಿ ಐಐಎಂ. ಸೊ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಇತ್ತೀಚೆಗೆ ಸೆಪ್ಟೆಂಬರ್ 1, 2025ರಂದು 6% ತೀವ್ರತೆಯೊಂದಿಗೆ ಭೂಕಂಪ ಯಾವ ದೇಶದ ನಂಗರ್ಹಾರ್ ಪ್ರಾಂತ್ಯದಲ್ಲಿ ನಡೆಯಿತು ಅಥವಾ ಸಂಭವಿಸಿತು ಅಂತ ಕೇಳಿದ್ದಾರೆ. ನಂಗರ್ಹಾರ್ ಪ್ರಾಂತ್ಯದಲ್ಲಿ ತೀವ್ರವಾದ ಒಂದು ಭೂಕಂಪ ಸಂಭವಿಸ್ತತಿ. ಆ ಒಂದು ನಂಗರ್ಹಾರ್ ಪ್ರಾಂತ್ಯ ಯಾವ ದೇಶದಲ್ಲಿ ಐತಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಮ್ಯಾನ್ಮಾರ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಯಾವ್ದು ಸ್ನೇಹಿತರೆ ಸರಿಯಾದ ಉತ್ತರ? ಆಪ್ಷನ್ ಕಮೆಂಟ್ ಮಾಡಿ. ಅವೆಲ್ಲ ಪತ್ರಿಕೆಯಲ್ಲಿ ಓದಿದ್ರೆ ಸಿಕ್ಕಾಪಟ್ಟಿ ಏನು ಮೋಸ್ಟ್ ಡೇಂಜರಸ್ ಅದು ಭೂಕಂಪ ಆಗ್ತೈತಿ. ಸುಮಾರು 900ಕ್ಕಿಂತ ಹೆಚ್ಚು ಜನ ಅಲ್ಲಿ ಆ ಒಂದು ತೀವ್ರತೆಯಿಂದ ಅದರ ಒಂದು ಪರಿಣಾಮದಿಂದ ನಿಧನ ಹೊಂತಾರೆ ಸ್ನೇಹಿತರೆ. ಯಾವುದು? ಆಪ್ಷನ್ ಡಿ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಇತ್ತೀಚೆಗೆ ಒಂದು ಭೂಕಂಪ ಸಂಭವಿಸ್ತಾರೆ. ಆ ಭೂಕಂಪದ ಪರಿಣಾಮವಾಗಿ ಸುಮಾರು 900ಕ್ಕಿಂತ ಹೆಚ್ಚು ಜನ ಅಸುನೀಗ್ತಾರೆ. ಅದರ ತೀವ್ರತೆ ಎಷ್ಟಿತ್ತಪ್ಪ ಅಂತ ನೋಡೋದಾದ್ರೆ 6.0 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸುತ್ತೆ. ಇನ್ನು ಇದು ಏನು ಅಫ್ಘಾನಿಸ್ತಾನದ ಭೂಕಂಪ ವಲಯಗಳ ಬಗ್ಗೆ ನಾವು ನೋಡೋದಾದ್ರೆ ಹಿಂದೂ ಕುಶ್ ಅಂತ ಬರುತ್ತೆ. ಯಾವುದು? ಅಫ್ಘಾನಿಸ್ತಾನದಲ್ಲಿ ಹಿಂದೂ ಕುಶ್ ಅಂತ ಒಂದು ಭೂಕಂಪ ವಲಯ ಬರುತ್ತೆ. ಅದು ಎಲ್ಲಿರ್ತಪ್ಪ ಅಂದ್ರೆ ಉತ್ತರ ಅಫ್ಘಾನಿಸ್ತಾನದಲ್ಲಿ ಹಿಂದೂ ಕುಶ್ ಅಂತ ಇದೆ. ಅದು ಭಾರತೀಯ ಭೂಫಲಕದ ಶಿಲಾಗೋಳದ ಕುಸಿತದಿಂದ, ಭಾರತೀಯ ಇಂಡಿಯನ್ ಪ್ಲೇಟ್ ಏನಿರುತ್ತಲ್ಲ ಅದರ ಒಂದು ಕುಸಿತದಿಂದ ಈ ಒಂದು ಭೂಕಂಪ ಸಂಭವಿಸುತ್ತೆ ಅಂತ ಈ ವಲಯದಲ್ಲಿ. ಇನ್ನು ಇನ್ನೊಂದು ವಲಯ ಯಾವ್ದಪ್ಪ ಅಂದ್ರ ಸುಲೈಮಾನ್ ಶ್ರೇಣಿ ಅಂತ. ಇದು ಅಫ್ಘಾನಿಸ್ತಾನದ ಆಗ್ನೇಯ ಪ್ರಾಂತ್ಯದಲ್ಲಿದೆ ಹಾಗೂ ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿದೆ. ಅಫ್ಘಾನಿಸ್ತಾನದ ಆಗ್ನೇಯ ಮತ್ತು ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಈ ಸುಲೈಮಾನ್ ಶ್ರೇಣಿ ಐತಿ. ಈ ಸುಲೈಮಾನ್ ಶ್ರೇಣಿ ಏನಪ್ಪ ಅಂದ್ರೆ ವಿನಾಶಕಾರಿ ಆಳವಿಲ್ಲದ ಮತ್ತು ಒತ್ತಡ ದೋಷ ಭೂಕಂಪಗಳಿಂದ ಇಲ್ಲಿ ಭೂಕಂಪಗಳ ಸಂಭವಿಸ್ತವಂತ ನಾವು ನೋಡ್ಬೋದು. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಪ್ರಶ್ನೆ 13. ಇತ್ತೀಚೆಗೆ ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ರೈಲ್ವೆ ಮಂಡಳಿ ಅಧ್ಯಕ್ಷರು ಯಾರು? ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಸತೀಶ್ ಕುಮಾರ್, ಆಪ್ಷನ್ ಬಿ ಮಹೇಶ್ ಸಿಂಗ್, ಆಪ್ಷನ್ ಸಿ ಅಮನ್ ದ್ವಿವೇದಿ, ಆಪ್ಷನ್ ಡಿ ಸೌರಭ್ ಪಾಂಡೆ. ಯಾರು ಸ್ನೇಹಿತರೆ? ತುಂಬಾ ಇಂಪಾರ್ಟೆಂಟ್ ಇದು. ಅಂದ್ರೆ ರೈಲ್ವೆ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಎ ಅಂದ್ರೆ ಸತೀಶ್ ಕುಮಾರ್ ಅವರು ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕ ಆಗಿದ್ದಾರೆ ಸ್ನೇಹಿತರೆ. ಈ KPSCಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಏನಪ್ಪಾ ಅಂದ್ರೆ ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದಂಥವ್ರು ಯಾರು ಅಂತ KPSC ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ರು. ಜಯವರ್ಮ ಸಿನ್ಹಾ. ಯಾರು? ಜಯವರ್ಮ ಸಿನ್ಹಾ ಅವರು ಭಾರತೀಯ ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿದ್ದಂಥ ಮೊದಲ ಮಹಿಳೆ ಆಗಿದ್ರು ಇವರು. ಹಾಗಾದ್ರೆ ಇತ್ತೀಚೆಗೆ ಅವರು ಸತೀಶ್ ಕುಮಾರ್ ಅವರು ಇದ್ರದ್ದು ಮರು ನೇಮಕ ಆಗ್ಯಾರ. ಇವ್ರ ಈ ಹಿಂದೂ ಅವರೇ ಇದ್ರು. ಈಗ ಅವ್ರದ್ದು ಅವಧಿ ಮುಂದುವರೆದೈತೆ ಅಷ್ಟೇ. ಇನ್ನು ರೈಲ್ವೆ ಮಂಡಳಿ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ 1905ರಲ್ಲಿ ಭಾರತೀಯ ರೈಲ್ವೆ ಮಂಡಳಿಯ ವಲಯ ಇದು ಭಾರತೀಯ ರೈಲ್ವೆ ಮಂಡಳಿ ಸ್ಥಾಪನೆ ಆಯಿತು. ಯಾವಾಗ? 1905ರಲ್ಲಿ.
2024 ಹೊತ್ತಿಗೆ ಒಟ್ಟು ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿದಾವ? ರೈಲ್ವೆ ಝೋನ್ಸ್ ಎಷ್ಟು? 19 ರೈಲ್ವೆ ವಲಯಗಳಿದಾವೆ. ಕೇಳ್ತಾರೆ, ತುಂಬಾ ಸರಿ ಕೇಳಿದ್ದಾರೆ. 19 ರೈಲ್ವೆ ವಲಯಗಳನ್ನ ಈ ರೈಲ್ವೆ ಮಂಡಳಿ ಒಳಗೊಂಡೈತಿ. ಈ ರೈಲ್ವೆ ಬಗ್ಗೆ ನಾವು ಒಂದು ಸ್ವಲ್ಪ ಸೂಕ್ಷ್ಮ ಮಾಹಿತಿಯನ್ನು ನಾವು ನೋಡೋದಾದ್ರೆ 1853ರಲ್ಲಿ ಮೊದಲ ಬಾರಿಗೆ ರೈಲ್ವೆ ಆರಂಭವಾಗುತ್ತೆ ಸ್ನೇಹಿತರೆ. ಎಲ್ಲಿ? ಬಾಂಬೆ. ಬಾಂಬೆಯಲ್ಲಿ ಮೊದಲ ಬಾರಿಗೆ ರೈಲ್ವೆ ಆರಂಭವಾಗುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲೂ ಸಹ ರೈಲ್ವೆ ಆರಂಭ ಆಗುತ್ತೆ. ಎಲ್ಲಿಂದ? ಬೆಂಗಳೂರಿಂದ ತಮಿಳುನಾಡವರೆಗೆ, ಅಂದ್ರೆ ತಮಿಳುನಾಡದ ಜೋಲಾರ್ಪೇಟೆ ಅಂತ ಬರುತ್ತೆ ಅಲ್ಲಿ. ಜೋಲಾರ್ಪೇಟೆಯವರೆಗೆ ಈ ಒಂದು ಕರ್ನಾಟಕದಲ್ಲಿ ಮೊದಲ ರೈಲ್ವೆ ಆರಂಭ ಆಗುತ್ತದೆ. ಈ ರೈಲ್ವೆನ ಆರಂಭ ಮಾಡಿದ್ದು ಯಾರಪ್ಪ ಅಂದ್ರೆ ಡಾಲ್ಹೌಸಿ. ಭಾರತದಲ್ಲಿ ರೈಲ್ವೆಯನ್ನು ಆರಂಭ ಮಾಡಿದ್ದು ಯಾರಪ್ಪ ಅಂದ್ರೆ ಡಾಲ್ಹೌಸಿ. ಈ ಡಾಲ್ಹೌಸಿ ಬಗ್ಗೆ ನಾವು ನೋಡೋದಾದ್ರೆ ಡಾಲ್ಹೌಸಿ ಏನ್ ಮಾಡ್ತಾನೆ? ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ಒಂದು ನೀತಿ ತರ್ತಾನೆ. ದತ್ತು ಪುತ್ರರಿಗೆ ಹಕ್ಕಿಲ್ಲ. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಯಾರು ತರ್ತಾರೆ? ಡಾಲ್ಹೌಸಿ ತರ್ತಾರೆ. ಈ ದತ್ತುಪುತ್ರರ ಹಕ್ಕಿಲ್ಲ ಎಂಬ ನೀತಿಯನ್ನ ಡಾಲ್ಹೌಸಿ ತರ್ತಾರಲ್ಲ, ಇದರ ಒಂದು ನೆಪವನ್ನ ಒಡ್ಡಿ ಯಾವ ರಾಜ್ಯವನ್ನ ಮೊದಲ ಅವರು ಆಕ್ರಮಿಸ್ಕೋತಾರೆ? ಯಾರು? 1848ರಾಗ ಸತಾರ. ಯಾವುದು? ಸತಾರ. ಸತಾರ್ ರಾಜ್ಯವನ್ನ ಮೊದಲ ಬಾರಿಗೆ ಅವರು ಆಕ್ರಮಣ ಮಾಡ್ಕೊಳ್ತಾರೆ. ಯಾವ ಒಂದು ನೀತಿ ಅಡಿಯಲ್ಲಿ? ದತ್ತಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅಡಿಯಲ್ಲಿ ಈ ದತ್ತಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ತಂದ್ರು? ಡಾಲ್ಹೌಸಿ ತಂದ್ರು. ಡಾಲ್ಹೌಸಿ ಏನ್ ಮಾಡಿದ? ಭಾರತದಲ್ಲಿ ರೈಲ್ವೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದು ಬೊಂಬೈಯಲ್ಲಿ ಮಾಡ್ತಾರೆ. 1853ರಲ್ಲಿ ಮಾಡ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿಂದ ಜೋಲಾರ್ಪೇಟೆವರೆಗೆ ಆರಂಭವಾಕ್ಯತೆ. ಇದು 1864ರಲ್ಲಿ. ಇಷ್ಟನ್ನ ನಾವು ಇದನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಯಾವುದಿದು? ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಕರೀತಾರೆ. ಸೌತ್ ವೆಸ್ಟರ್ನ್ ರೈಲ್ವೆ. ಮತ್ತ ಇನ್ನೊಂದು ನೋಡೋದಂದ್ರೆ ಭಾರತದಲ್ಲಿ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದ್ದು ಯಾವ್ದಪ್ಪ ಅಂದ್ರೆ ಇದೇ ಹುಬ್ಬಳ್ಳಿ. ಅಂದ್ರೆ ಸಿದ್ಧಾರೂಢ ಅಂತ ಕರೀತಾರೆ ಅದನ್ನ. ನಿಂಗೆ ಯಾವುದು? ಸಿದ್ಧಾರೂಢ ರೈಲ್ವೆ ನಿಲ್ದಾಣ. ಸಿದ್ಧಾರೂಢ ರೈಲ್ವೆ ನಿಲ್ದಾಣ. ಸಿದ್ಧಾರೂಢ ಅತಿ ಹೆಚ್ಚು ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದ್ದಂತ ನಿಲ್ದಾಣ ಯಾವುದಪ್ಪ ಅಂದ್ರೆ ಹುಬ್ಬಳ್ಳಿಯ ಸಿದ್ಧಾರೂಢ ರೈಲ್ವೆ ನಿಲ್ದಾಣ. ಇಷ್ಟು ಈ ಒಂದು ರೈಲ್ವೆ ಬಗ್ಗೆ ನಾವು ನೋಡೋದು. ಮುಂದಿನ ಪ್ರಶ್ನೆನ ನೋಡೋಣ. 14ನೇ ಪ್ರಶ್ನೆ. 2025ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ ಹೆಬರ್ಡ್. ಆಪ್ಷನ್ ಬಿ ಲೂಸೆಂಟ್. ಆಪ್ಷನ್ ಸಿ ಯಾವುದು? ಹುಡುಗಿಯರಿಗೆ ಶಿಕ್ಷಣ ಕೊಡಿ, ಅಂದ್ರೆ ಎಜುಕೇಟ್ ಗರ್ಲ್ ಅನ್ನೋದೊಂದು ಸಂಸ್ಥೆ ಅದು. ಡಿ ಸಮರ್ಥ. ಆಪ್ಷನ್ ಡಿ ಸಮರ್ಥ. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಹೇಳಿ. ಮೊದಲ ಬಾರಿಗೆ ಅಂದ್ರೆ ಭಾರತಕ್ಕೆ ಮೊದಲ ಬಾರಿಗೆ ಏನು ಅದೇನು ಸಿಕ್ಕಿಲ್ಲ. ಆದ್ರ ಸಂಸ್ಥೆ ಇತ್ತೀಚೆಗೆ ಇಲ್ಲಿ ತನಕ ವ್ಯಕ್ತಿಗಳ ಪಡ್ಕೊಂಡಿದ್ರು. ಆದ್ರ ಮೊದಲ ಬಾರಿಗೆ ಒಂದು ಸಂಸ್ಥೆಗೆ ಸಿಕ್ಕೈತೆ ಅಂತ ಕೇಳಿದಾರೆ ಇಲ್ಲಿ. ಅದು ಯಾವುದು? ಆಪ್ಷನ್ ಸಿ ಹುಡುಗಿಯರಿಗೆ ಶಿಕ್ಷಣ ನೀಡಿ, ಅಂದ್ರೆ ಎಜುಕೇಟ್ ಗರ್ಲ್ ಅಂತ ಅನ್ನೋದು. ಎಜುಕೇಟ್ ಗರ್ಲ್ಸ್ ಅಂತ ಸಂಸ್ಥೆ. ಆ ಒಂದು ಸಂಸ್ಥೆಗೆ ಇದು ರಾಮನ್ ಮ್ಯಾಗ್ಸೆಸೆ 2025ರ ಪ್ರಶಸ್ತಿ ಲಭಿಸಿದೆ. ಈ ಒಂದು ಪ್ರಶಸ್ತಿಯನ್ನು ಪಡೆದಂತ ಮೊದಲ ಸಂಸ್ಥೆ, ಭಾರತದ ಮೊದಲ ಸಂಸ್ಥೆ ಅಂತ
ಅದನ್ನ ನಾವು ಪರಿಗಣಿಸಬಹುದು. ಅದು ಈ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಭಾರತದ ಗ್ರಾಮೀಣ ಪ್ರದೇಶದ ಯಾರು ಭಾರತದ ಗ್ರಾಮೀಣ ಪ್ರದೇಶದ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಬಾಲಕಿಯರ ಒಂದು ಶಿಕ್ಷಣಕ್ಕಾಗಿ ಒಂದು ಏನು ಸರ್ಕಾರಿ ಸಂಪನ್ಮೂಲಗಳನ್ನ ಬಳಸಿಕೊಂಡು ಈ ಒಂದು ಅಂದ್ರೆ NGO ಏನಿದೆಯಲ್ಲ, ಫೌಂಡೇಶನ್ ಟು ಎಜುಕೇಟ್ ಗರ್ಲ್ ಅನ್ನೋದು ಅದು ಒಂದು ಗ್ರಾಮೀಣ ಭಾಗದ ಮಹಿಳೆಯರ ಒಂದು ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿದೆ. ಆ ಒಂದು ಸಂಸ್ಥೆಗೆ 2025ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಲಭಿಸಿದೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಏಷ್ಯಾದ ನೊಬೆಲ್ ಅಂತ ಕರಿತೀವಿ ನಾವು. ಯಾವ ಒಂದು ಪ್ರಶಸ್ತಿಯನ್ನ ಏಷ್ಯಾದ ನೊಬೆಲ್ ಅಂತ ಕರಿತೀವಿ? ರಾಮನ್ ಮ್ಯಾಗ್ಸೆಸೆ ಅವಾರ್ಡನ್ನ ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ಈ ಒಂದು ಭಾರತದ ಮೊದಲ ಸಂಸ್ಥೆ ಇದಾಗಿದೆ. ಯಾವುದು? ಫೌಂಡೇಶನ್ ಟು ಎಜುಕೇಟ್ ಗರ್ಲ್ ಅನ್ನೋದು ಈ ಒಂದು ಪ್ರಶಸ್ತಿಯನ್ನು ಪಡೆದಂತ ಮೊದಲ ಸಂಸ್ಥೆ ಆಗೈತಿ. ಹಾಗಾದ್ರೆ ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ? ಯಾವುದು? ಏಷ್ಯಾದ ನೊಬೆಲ್ ಅಂತ ಏನು ಪ್ರಶಸ್ತಿ ಕರಿತೀವಲ್ಲ ನಾವು, ರಾಮನ್ ಮ್ಯಾಗ್ಸೆಸೆ, ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1958ರಾಗ ಅದು ಸ್ಥಾಪನೆ ಆಯ್ತು. ಇದರ ಯಾತಕ್ಕಾಗಿ ಕೊಡ್ತಾರಪ್ಪ ಅಂದ್ರೆ ಏಷ್ಯಾ ಮತ್ತು ಜಾಗತಿಕವಾಗಿ ಮಾನವನ ಅಭಿವೃದ್ಧಿಗೆ ಗಣನೀಯವಾಗಿ ಸೇವೆ ಸಲ್ಲಿಸಿದಂತ ಮಹಾನ್ ಸಾಧಕರಿಗೆ ಇದು ಒಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡ್ತಾರೆ ಸ್ನೇಹಿತರೆ. ಯಾವಾಗಾಯ್ತು? 1998ರಲ್ಲಿ ಅದನ್ನ ಆರಂಭ ಮಾಡಿದ್ರು. ಹಾಗಾದ್ರೆ ಕಮೆಂಟ್ ಮಾಡಿ ಏನಂದ್ರೆ 1998ರಾಗ ಒಂದು ಭಾರತದ ಒಬ್ಬ ವ್ಯಕ್ತಿಗೆ ಈ ಒಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡನ್ನ ಕೊಡ್ತಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಪ್ರಶ್ನೆ 15. 2025ರ ಜಾಗತಿಕ ಶಾಂತಿ ಸೂಚ್ಯಂಕ ಗ್ಲೋಬಲ್ ಪೀಸ್ ಇಂಡೆಕ್ಸ್ 19ನೇ ಆವೃತ್ತಿಯಲ್ಲಿ ಭಾರತದ ಸ್ಥಾನ ಅಂದ್ರೆ ಇದು ಎಷ್ಟನೇ ವರ್ಷನು? 19ನೇದು ಆವೃತ್ತಿ. ಇದು ಭಾರತ ಎಷ್ಟನೇ ಸ್ಥಾನದಾಗ ಐತಿ ಅಂತ ಕೇಳ್ಯಾರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ. ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ 118, ಆಪ್ಷನ್ ಬಿ 127, ಆಪ್ಷನ್ ಸಿ 116, ಆಪ್ಷನ್ ಡಿ 115. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಹೇಳಿ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಅಂದ್ರೆ ಭಾರತ ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ ನಲ್ಲಿ 115ನೇ ಸ್ಥಾನವನ್ನ ಹೊಂದಿದೆ. ಏನಿದು ಏನದು ಗ್ಲೋಬಲ್ ಪೀಸ್ ಇಂಡೆಕ್ಸ್? ಒಟ್ಟಾರೆ ಜಾಗತಿಕವಾಗಿ ಶಾಂತಿಯಿಂದಿರುವಂತ ರಾಷ್ಟ್ರಗಳ ಒಂದು ಯಾವ್ಯಾವ ಇದೊಂದು ವರ್ಗೀಕರಣ ಮಾಡಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಅಂದ್ರೆ ಒಟ್ಟು 23 ಸೂಚಕಗಳನ್ನ ಬಳಸಿಕೊಂಡು ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತು? ಯಾವುದು? ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್. ಯಾವುದು? ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಎಂಬ ಸಂಸ್ಥೆ ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತದೆ. ಭಾರತ ಎಷ್ಟು? 115ನೇ ಸ್ಥಾನದಲ್ಲಿ ಐತೆ ಭಾರತ. ಕೇಳ್ತಾರೆ, ತುಂಬಾ ಸರಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಈ ಒಂದು ಇಂಡೆಕ್ಸ್ ನಲ್ಲಿ ಫಸ್ಟ್ ಪ್ಲೇಸ್ ಯಾವ ದೇಶ ಐತಿ? ಯಾವುದು? ಐಸ್ಲ್ಯಾಂಡ್ ಇದೆ. ಐಸ್ಲ್ಯಾಂಡು, ಐರ್ಲ್ಯಾಂಡ್ ಮತ್ತು ನ್ಯೂಜಿಲ್ಯಾಂಡ್ ವಿಶ್ವದ ಟಾಪ್ ಕಂಟ್ರಿ ಗ್ಲೋಬಲ್ ಪೀಸ್ ನಲ್ಲಿ. ಇಲ್ಲಿ ನಾವು ಒಂದು ಗಮನಿಸ್ಬೇಕಂದ್ರೇನ, ಇದು ಆರಂಭ ಆಗಿದ್ದು 2008ರಾಗಿದ್ದು. ಯಾವುದು? ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎಂಬ ಇಂಡೆಕ್ಸ್ ಯಾವಾಗ ಆರಂಭ ಆತಪ್ಪ ಅಂದ್ರೆ 2008ರಾಗ. ಅವಾಗಿಂದ 2008ರಾಗಿಂದ ಇವತ್ತಿನವರೆಗೂ ಟಾಪ್ ಪೊಸಿಷನ್ದಾಗ ಯಾವ್ದೈತೆ ಅಂದ್ರೆ ಐಸ್ಲ್ಯಾಂಡ್ ಐತಿ. ಇನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ಬೋದು ಏನಪ್ಪಾ ಅಂದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ನಲ್ಲಿ ಫಸ್ಟ್ ಕಂಟ್ರಿ ಯಾವ್ದೈತೆ ಅಂದ್ರೆ ಐಸ್ಲ್ಯಾಂಡ್ ಅಂತ ಹಾಕ್ಬೋದು. ಯಾಕಂದ್ರೆ 2008ರಾಗಿಂದ ಇಲ್ಲಿವರೆಗೂ ಅದೇ ಐತಿ. ಅದ್ರ ಜೊತೆಗೆ ಭಾರತದ ಕೇಳ್ತಾರೆ. ಭಾರತದ ಸ್ಥಾನ ತಮ್ಗೆ ಅಕ್ಯುರೇಟ್ ಗೊತ್ತಿರ್ಬೇಕು. ಯಾವುದು? 115ನೇ ಸ್ಥಾನ. ಒಟ್ಟು ಈ ಒಂದು ಸೂಚ್ಯಂಕ ಬಿಡುಗಡೆ ಮಾಡಕ 23 ಸೂಚಕಗಳನ್ನ ಆಧಾರದ ಮೇಲೆ ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಯಾವ ಸಂಸ್ಥೆ? ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಎಂಬ ಸಂಸ್ಥೆ ಇದನ್ನ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ 16ನೇ ಪ್ರಶ್ನೆಯನ್ನ ನಾವು ನೋಡೋಣ. ಇತ್ತೀಚೆಗೆ ಸಾತ್ವಿಕ್ ಮತ್ತು ಚಿರಾಗ್ ಎಂಬ ಜೋಡಿ BW ವರ್ಲ್ಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ನಲ್ಲಿ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಯಾವ ಪದಕವನ್ನ ಪಡೆದುಕೊಂಡ್ರು ಅಂತ ಇದೆ. ಆಪ್ಷನ್ಸ್ ಅನ್ನ ನಾವು ನೋಡೋಣ. ಇತ್ತೀಚೆಗೆ 2025ರ ವಿಶ್ವ ಚಾಂಪಿಯನ್ಶಿಪ್ ನಡೀತು. ಅದರಲ್ಲಿ ಈ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ ಯಾವ ಪದಕವನ್ನು ಪಡೆದರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ.
ಆಪ್ಷನ್ ಎ ಕಂಚು, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಬೆಳ್ಳಿ, ಆಪ್ಷನ್ ಡಿ ಯಾವುದೂ ಇಲ್ಲ ಅಂತಿದೆ. ಯಾವುದೂ ಇಲ್ಲ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ಆಗ್ಬೇಕಲ್ಲ. ಬೆಳ್ಳರ ಆಗ್ಬೇಕು, ಚಿನ್ನರ ಆಗ್ಬೇಕು, ಕಂಚರ ಆಗ್ಬೇಕು. ಯಾವ್ದು ಸ್ನೇಹಿತರೆ ಸರಿಯಾದ ಉತ್ತರ? ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ ಆಗೈತಿ. ಈ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ ಇದಾವಲ್ಲ, ಇವು ಭಾರತದಲ್ಲಿ ಒಂಥರ ಭರವಸೆ ತಾರೆಗಳು ಇವರಿಬ್ರು. ಭರವಸೆ ತಾರೆಗಳು ಅಂದ್ರೆ ಒಟ್ಟಿನಲ್ಲಿ ಭಾರತಕ್ಕೊಂದು ಏನೋ ಒಂದು ಇವರಿಂದ ಒಂದು ಯಾವುದೋ ಒಂದು ಪದಕ್ ಬರ್ತೈತಪ್ಪ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಭರವಸೆ ನಮ್ಗೆ ಇರ್ತೈತೆ. ಆ ಕಾರಣಕ್ಕಾಗಿ ಇವರನ್ನ ಈ ಎರಡು ಜೋಡಿಯನ್ನ ಸಾತ್ವಿಕ್ ಚಿರಾಗನ ಭರವಸೆ ತಾರೆ ಅಂತ ನಾವು ಕರಿಬಹುದು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ವಾರ್ಟರ್ ಫೈನಲ್ನಲ್ಲಿ ಚಿಯಾ ಮತ್ತು ಸೋಹ ಅಂತ ಈ ಒಂದು ಜೋಡಿಯನ್ನ ಇವರು ಸೋಲಿಸ್ತಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಏನ್ ಮಾಡ್ತಾರ, ಚಿಯಾ ಮತ್ತು ಸೋಹ ಇವರನ್ನ ಸೋಲಿಸ್ತಾರ. ನಂತರ ಏನ್ ಮಾಡ್ತಾರ, ಚೀನಾದ ಚೆನ್ ಬೋಯಾಂಗ್ ಮತ್ತು ಲಿಯು ವಿರುದ್ಧ ಇವ್ರು ಸೋಲ್ತಾರ. ಈ ಕಾರಣಕ್ಕಾಗಿ ಇವ್ರಿಗೇನಪ್ಪ ಕಂಚಿನ ಪದಕ ಗೆಲ್ತಾರೆ. ಒಂದೇಳೆ ಇವ್ರು ಚೀನಾದ ಚೆನ್ ಬೋಯಾಂಗ್ ಮತ್ತು ಲಿಯು ಅವ್ರನ್ನ ಗೆಲ್ಸಿದ್ರೆ ಇವರಿಗೆ ಬೆಳ್ಳಿ ಪದಕ ಸಿಗ್ಬೋದಂತ ಸಾಧ್ಯತೆ ಇತ್ತು. 2022ರಲ್ಲಿ ಈ ಒಂದು ಸಾತ್ವಿಕ್ ಮತ್ತು ಚಿರಾಗ್ ಅವರು ತಮ್ಮ ಒಂದು ವಿಜಯವನ್ನು ಆರಂಭಿಸ್ತಾರೆ. 2022ರಲ್ಲಿ ಏನು ವಿಶ್ವ ಚಾಂಪಿಯನ್ಶಿಪ್ ಆಕೈತಲ್ಲ, ಆ ಒಂದು ಸಂದರ್ಭದಲ್ಲಿ ಇವರು ಪದಕವನ್ನು ಗೆಲ್ತಾರ. ಅಲ್ಲಿಯೂ ಸಹ ಕಂಚಿನ ಪದಕವನ್ನು ಗೆದ್ದಿರ್ತಾರ. ಇಲ್ಲೂ ಸಹ ಕಂಚಿನ ಪದಕವನ್ನು ಗೆಲ್ತಾರ. ಇದು ಅವ್ರದ್ದು ಎಷ್ಟನೇದು? ಎರಡನೇದು. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಎರಡನೇ ಕಂಚಿನ ಪದಕವನ್ನ ಈ ಒಂದು ಜೋಡಿ, ಯಾವುದು ಸಾತ್ವಿಕ್ ಮತ್ತು ಚಿರಾಗ್ ಎಂಬ ಜೋಡಿ ಈ ಒಂದು ಪದಕವನ್ನ ಪಡೆದಿದ್ದಾರೆ. ಹಾಗಾದ್ರೆ 17ನೇ ಪ್ರಶ್ನೆಯನ್ನ ನಾವು ನೋಡೋಣ. 2025ರ ಸಂಪೂರ್ಣ ರಕ್ತ ಚಂದ್ರಗ್ರಹಣ, ಇತ್ತೀಚೆಗೆ ನೀವು ನೋಡ್ರಿ ಬ್ಲಡ್ ಮೂನ್ ಅಂತ ಅಗ್ದಿ ಖಗ್ರಾಸ್ ಗ್ರಹಣ ಐತಿ, ಯಾರು ಹೊರಗೆ ಬರಬೇಡ್ರಿ, ಊಟ ಮಾಡಬೇಡ್ರಿ ಅಂತ ನಾಗ್ತಿದ್ರು. ಆ ಒಂದು ಚಂದ್ರಗ್ರಹಣ ಯಾವ ದಿನಾಂಕದಂದು ಗೋಚರ ಆಯಿತು ಅಂತ ಕೇಳಿದ್ದಾರೆ. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ಸೆಪ್ಟೆಂಬರ್ 7, ಆಪ್ಷನ್ ಬಿ ಸೆಪ್ಟೆಂಬರ್ 3, ಆಪ್ಷನ್ ಸಿ ಆಗಸ್ಟ್ 30, ಆಪ್ಷನ್ ಡಿ ಸೆಪ್ಟೆಂಬರ್ 8. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಯಾವುದು? ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7ರಂದು ಇದು ಗೋಚರ ಆಗ್ತೈತಿ. ಭಾರತದಲ್ಲಿ ಒಟ್ಟು 82 ನಿಮಿಷಗಳ ತನಕ ಭಾರತದಲ್ಲಿ ಇದು ಗೋಚರ ಆಯ್ತು. ತಾವೆಲ್ಲ ನೋಡಿರ್ಬೋದು. ಇದು ಈ ದಶಕದಲ್ಲಿ ಕಂಡಂತ ಅತಿ ದೊಡ್ಡ ಒಂದು ರಕ್ತ ಚಂದ್ರಗ್ರಹಣ ಅಂತ ಇದು ಹೆಸರುವಾಸಿಯಾಗೈತಿ. ಹಾಗಾದ್ರೆ ಅಷ್ಟೇ ಅಲ್ಲ, ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಅದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂದ್ರೇನು? ಇದು ಎರಡನೇ ಚಂದ್ರಗ್ರಹಣ ಅಂದ್ರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದು ಆಗಿತ್ತು. ಇನ್ನು ಇದನ್ನ ಏನಪ್ಪಾ ಅಂತಾನ ಖಗ್ರಾಸ್ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅಂತ ವಿಭಿನ್ನ ಹೆಸರುಗಳಿಂದ ಇದನ್ನ ಕರೆದ್ರು. ಈ ಚಂದ್ರಗ್ರಹಣ ಏನಪ್ಪಾ ಅಂದ್ರೆ ಭಾರತ, ಏಷ್ಯಾ, ಆಸ್ಟ್ರೇಲಿಯಾ, ಪೂರ್ವ ಆಫ್ರಿಕಾ ಮತ್ತು ಯುರೋಪಿಯನ್ ಭಾಗಗಳಲ್ಲಿ ಹೆಚ್ಚಿನದಾಗಿ ಗೋಚರ ಆಯ್ತಿದು. ಅತಿ ಹೆಚ್ಚು ಗೋಚರ ಆಗಿದ್ದು ಭಾರತ, ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ ಮತ್ತು ಯುರೋಪಿಯನ್ ಭಾಗಗಳಲ್ಲಿ. ಭಾರತದಲ್ಲಿ ಒಟ್ಟು 82 ನಿಮಿಷಗಳ ತನಕ ಇದು ಗೋಚರ ಆಯಿತು. ಇನ್ನು ಈ ಒಂದು ಚಂದ್ರಗ್ರಹಣ ಆರಂಭ ಹೇಗಾಗುತ್ತಪ್ಪ ಅಂದ್ರೆ, ಇಲ್ಲಿ ಸೂರ್ಯ, ಇಲ್ಲಿ ಚಂದ್ರ, ಈ ಇಬ್ಬರ ಮಧ್ಯೆ ಭೂಮಿ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರ ಮೂನ್. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆರಂಭ ಆಗ್ತದೆ, ಅಂದ್ರೆ ಚಂದ್ರಗ್ರಹಣ ಉಂಟಾಗುತ್ತೆ ಅಂತ ತಾವೆಲ್ಲ ಓದಿದ್ರಿ. ಅದ್ರ ಬಗ್ಗೆನೂ ಇರ್ಲಿ. ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ, ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಕೇಳ್ತಾರೆ. ಹಾಗಾದ್ರೆ 18ನೇ ಪ್ರಶ್ನೆಯನ್ನ ನೋಡೋಣ. ಭಾರತದ ಯಾವ ನಗರವು 2026ರ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿದೆ ಅಂತ ಕೇಳಿದ್ದಾರೆ. ನಮ್ಮ ಭಾರತದ ಒಂದು ನಗರ 2026ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡಕ್ ಒಂದು ಬಿಡ್ ಅಂದ್ರೆ ನಾವು ಪಡ್ಕೊಂಡಿವಿ. ಹಾಗಾದ್ರೆ ಆ ನಗರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ರಾಜಗೀರ್, ಆಪ್ಷನ್ ಡಿ ಡೆಹ್ರಾಡೂನ್.
ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಕಮೆಂಟ್ ಮಾಡಿ. ಆಪ್ಷನ್ ಯಾವುದು? ಆಪ್ಷನ್ ಎ ಅಂದ್ರೆ ನವದೆಹಲಿ ಏನಿದೆಯಲ್ಲ, ಬರುವಂತ 2026ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಇದು ಆಯೋಜನೆ ಮಾಡಾಕತೈತಿ ಸ್ನೇಹಿತರೆ. ಹಾಗಾದ್ರೆ ಇದುವರೆಗೆ ನಮ್ಮ ಭಾರತದ ಯಾವ ನಗರ ಇದನ್ನ ಆಯೋಜನೆ ಮಾಡೇ ಇಲ್ಲನ? ಇಲ್ಲ, ಮಾಡಿದ್ದಾರೆ. ಇದು ನವದೆಹಲಿ ಏನೈತಲ್ಲ, ಇದು 2ನೇ ಬಾರಿಗೆ ಆಯೋಜನೆ ಮಾಡಾಕತ್ತಿ. 2009ರಲ್ಲಿ ಇದನ್ನ ಕೊನೆಯ ಬಾರಿಗೆ ಆಯೋಜನೆ ಮಾಡಲಾಗಿತ್ತು. 17 ವರ್ಷಗಳ ನಂತರ ಏನಪ್ಪಾ ಅಂದ್ರೆ ಭಾರತ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡಾಕ್ತೈತಿ. ಕೇಳ್ತಾರೆ, ಇದನ್ನು ಮೊದಲ ಬಾರಿಗೆ ಆಯೋಜನೆ ಮಾಡಿದ್ರು ಅಂತಂತಾರ. ಅದು ತಪ್ಪಾಗಿರುತ್ತೆ. ಯಾಕಂದ್ರೆ ಇದು 2ನೇ ಬಾರಿಗೆ ನಾವು ಮಾಡಾಕ್ತಿದ್ದು. ಯಾಕಂದ್ರೆ 17 ವರ್ಷಗಳ ಹಿಂದೆ ಅಂದ್ರೆ 2009ರಾಗ ಇದನ್ನ ಆಯೋಜನೆ ಮಾಡಿದ್ವಿ. ಹಾಗಾದ್ರೆ ಪ್ರಸ್ತುತ ಯಾವ ಒಂದು ನಡೆದಿದೆ ಅಂದ್ರೆ ಪ್ರಸ್ತುತ 29ನೇ ಆವೃತ್ತಿಯಲ್ಲಿ ನಡೆದಪ್ಪ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿ 29ನೇ ಆವೃತ್ತಿ ನಡೆಯಾಕತೈತಿ. ನಾವು ಆಯೋಜನೆ ಮಾಡೋದು 30ನೇದು. ಆಯೋಜನೆ ಮಾಡೋದು 30ನೇ ಆವೃತ್ತಿ. ನವದೆಹಲಿ ಏನ್ ನಡೀತೈತಲ್ಲ ನೆಕ್ಸ್ಟ್ ಇಯರ್ 2026ಕ್ಕೆ ಏನ್ ನಡೀತೈತಲ್ಲ ಅದು 30ನೇ ಆವೃತ್ತಿ. ಹಾಗಾದ್ರೆ ಬ್ಯಾಡ್ಮಿಂಟನ್ ವಿಶ್ವಕೂಟದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಕುನ್ನಿಂಗ್ ಪಟಮಾ ಲಿಸ್ವಾ ಡಾಕ್ಟ್ರುಲ್ ಅಂತ. ಇವರು ವಿಶ್ವ ಬ್ಯಾಡ್ಮಿಂಟನ್ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ನೆನ್ಪಿಡ್ಬೇಕು. ಯಾಕಂದ್ರೆ ಕೇಳ್ತಾರೆ ಸ್ಪೋರ್ಟ್ಸ್ ಮ್ಯಾಗ ಇದು ಮೊದಲ ಈ ಒಂದು 2025ರ ಆವೃತ್ತಿ ಎಷ್ಟನೇ ಆವೃತ್ತಿ ಆಗಿತ್ತು ವಿಶ್ವ ಬ್ಯಾಡ್ಮಿಂಟನ್ದು? 29ನೇ ಆವೃತ್ತಿ. ಎಲ್ಲಿ ಆಯೋಜನೆ ಆಗಿತ್ತು? ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಗಿತ್ತು. 2026 ಅಂದ್ರೆ ಮುಂದಿಂದ ಎಲ್ಲಿ ನಡೀತೈತಪ್ಪ ಅಂದ್ರೆ ನವದೆಹಲಿ ನಡೀತೈತಿ. ಹಾಗಾದ್ರೆ ಅದು ಎಷ್ಟನೇ ಆವೃತ್ತಿ? 30ನೇ ಆವೃತ್ತಿ. ಇದು ಅಂದ್ರೆ ಭಾರತ ಪ್ರಥಮ ಬಾರಿಗೆ ಆಯೋಜನೆ ಮಾಡಾಕತ್ತಿದೆಯಾ ಅಂತ ಕೇಳ್ತಾರೆ. ಇಲ್ಲ, ಇದು 2ನೇ ಬಾರಿಗೆ. ಯಾಕಂದ್ರೆ 2009ರಲ್ಲಿ ಇದನ್ನ ಆಯೋಜನೆ ಮಾಡಿದ್ರು. ಇನ್ನು 19ನೇ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ಮೈತ್ರಿ. ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ ಎಂಬುದು 14ನೇ ಆವೃತ್ತಿ ಯಾವ ನಗರದಲ್ಲಿ ಆರಂಭವಾಯಿತು ಅಂತ ಕೇಳಿದ್ದಾರೆ. ಮೈತ್ರಿ 14ನೇ ಆವೃತ್ತಿಯನ್ನ ಯಾವ ನಗರದಲ್ಲಿ ಆರಂಭವಾಯಿತು ಅಂತ ಕೇಳಿದರೆ ಆಪ್ಷನ್ಸ್ ಅನ್ನ ನಾವು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ದೇವಲಾಲಿ ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಗಿರ್ ಬಿಹಾರ್, ಆಪ್ಷನ್ ಸಿ ಉಮ್ರೋಯಿ ಮೇಘಾಲಯ, ಆಪ್ಷನ್ ಡಿ ನವದೆಹಲಿ. ಯಾವುದು ಸ್ನೇಹಿತರೆ? ಥೈಲ್ಯಾಂಡ್ ಮತ್ತು ಭಾರತದ ನಡುವೆ ಮೈತ್ರಿ ಎಂಬ ಒಂದು ಸಮರಾಭ್ಯಾಸ, ಮಿಲಿಟರಿ ಸಮರಾಭ್ಯಾಸ ನಡೀತೈತಿ. ಆ ಒಂದು ಮೈತ್ರಿ ಸಮರಾಭ್ಯಾಸ ಭಾರತದ ಯಾವ ನಗರದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಯಾವುದು? ಆಪ್ಷನ್ ಸಿ ಅಂದ್ರೆ ಉಮ್ರೋಯಿ. ಮೇಘಾಲಯದ ಉಮ್ರೋಯಿಯಲ್ಲಿ ಈ 14ನೇ ಆವೃತ್ತಿಯ ಮೈತ್ರಿ ಎಂಬ ಒಂದು ಸಮರಾಭ್ಯಾಸ ಯಾವುದು? ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವಂತ ಮೈತ್ರಿ ಸಮರಾಭ್ಯಾಸ ಆರಂಭವಾಗಿದೆ. ಎಲ್ಲಿ? ಉಮ್ರೋಯಿನಲ್ಲಿ. ಹಾಗಾದ್ರೆ ಯಾವಾಗಿಂದಪ್ಪ ಇದು? ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 14ರವರೆಗೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 14ರವರೆಗೆ ಈ ಒಂದು ಮೈತ್ರಿ ಸಮರಾಭ್ಯಾಸ ಆಯೋಜನೆ ಆಗತೈತಿ. ಈ ಒಂದು ಮೈತ್ರಿ ಮೊದಲ ಬಾರಿಗೆ ಆರಂಭವಾಗಿದ್ದು ಯಾವಾಗಪ್ಪ ಅಂದ್ರೆ 2006ರಲ್ಲಿ. ಮಿಲಿಟರಿ ಸಮರಾಭ್ಯಾಸಗಳ ಕುರಿತು ಪಕ್ಕಾ ಒಂದು ಪ್ರಶ್ನೆ ಇರುತ್ತೆ. ಇಂಡೆಕ್ಸ್ ಮೇಲೆ ಇರುತ್ತೆ, ಮಿಲಿಟರಿ ಸಮರಾಭ್ಯಾಸಗಳ ಮೇಲೆ ಇರುತ್ತೆ. ಸೊ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡು ನೀವು. ಮಿಲಿಟರಿ ಸಮರಾಭ್ಯಾಸಗಳ ಬಗ್ಗೆ ಕೇಳ್ತಾರೆ. ಈಗ ಪ್ರಸ್ತುತ ನಾವು ನೋಡ್ತಾ ಇರೋದು ಮೈತ್ರಿ ಯಾವುದು? ಭಾರತ ಮತ್ತು ಥೈಲ್ಯಾಂಡಿನ ಮಧ್ಯೆ. ಇದನ್ನ ಎಲ್ಲಿ ಆಯೋಜನೆ? ಮೇಘಾಲಯದ ಉಮ್ರೋಯಿಲಿ ಇದು ಆರಂಭವಾಗಿದೆ. ಯಾವಪ್ಪ ಅಂದ್ರೆ 2006ರಲ್ಲಿ ಇದು ಆರಂಭವಾಯಿತು. ಹಾಗಾದ್ರೆ ಇದು ಪ್ರಸ್ತುತ ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿ ಈ ಒಂದು ಮೈತ್ರಿ ಆಗಿದೆ. ಇನ್ನು ಭಾರತ ಇತರೆ ರಾಷ್ಟ್ರಗಳೊಂದಿಗೆ ಕೆಲವು ಮಿಲಿಟರಿ ಸಮರಾಭ್ಯಾಸಗಳನ್ನ ಆಯೋಜನೆ ಮಾಡುತ್ತೆ. ಪ್ರಮುಖ ಮಿಲಿಟರಿ ಸಮರಾಭ್ಯಾಸಗಳನ್ನ ನಾವು ನೋಡೋದಾದ್ರೆ ಯುನೈಟೆಡ್ ಸ್ಟೇಟ್ ಅಂದ್ರ ಅಮೇರಿಕಾದೊಂದಿಗೆ ಯುದ್ಧ ಅಭ್ಯಾಸ ಅಂತ ನಾವು ಮಾಡ್ತೀವಿ. ಅಮೇರಿಕಾದೊಂದಿಗೆ ಯುದ್ಧ ಅಭ್ಯಾಸ ಅಂತ ಮಾಡ್ತೀವಿ. ರಷ್ಯಾದೊಂದಿಗೆ ಇಂದ್ರ ಅಂತ ಮಾಡ್ತೀವಿ. ಇಂದ್ರ ಅಂತ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ ಒಂದಿಗೆ ಅಜಯ್ ವಾರಿಯರ್ ಅಂತ ಮಾಡ್ತೀವಿ. ಫ್ರಾನ್ಸ್ನೊಂದಿಗೆ ಶಕ್ತಿ ಅಂತ ಮಾಡ್ತೀವಿ. ಫ್ರಾನ್ಸ್ನೊಂದಿಗೆ ಶಕ್ತಿ ಎಂಬ ಮಿಲಿಟರಿ ಒಂದು ಸಮರಾಭ್ಯಾಸನ ನಾವು ಮಾಡ್ತೀವಿ.
ಇನ್ನು ನೇಪಾಳದಲ್ಲಿ ಇತ್ತೀಚೆಗೆ ಏನು ಜನ್ಜಿ ಪ್ರತಿಭಟನೆ ಐತಲ್ಲ, ಆ ಒಂದು ರಾಷ್ಟ್ರದೊಂದಿಗೆ ನಾವು ಸೂರ್ಯ ಕಿರಣ್ ಅಂತ ನಾವು ಒಂದು ಸಮರಾಭ್ಯಾಸವನ್ನ ಮಾಡ್ತೀವಿ. ಇನ್ನು ಬಾಂಗ್ಲಾದೇಶದೊಂದಿಗೆ ಸಂಪ್ರೀತಿ, ಯಾವುದು ಸಂಪ್ರೀತಿ ಎಂಬುದು ಬಾಂಗ್ಲಾದೇಶ ಮತ್ತು ಭಾರತ ನಡೆಯುವಂತ ಒಂದು ಸಮರಾಭ್ಯಾಸ ಆಗೈತಿ. ಇನ್ನು ಭೂತಾನ್ನೊಂದಿಗೆ ಯಾವುದಪ್ಪ ಅಂದ್ರೆ, ಭೂತಾನ್ನೊಂದಿಗೆ ಮೈತ್ರಿ ಶಕ್ತಿ, ಯಾವುದು ಮೈತ್ರಿ ಶಕ್ತಿ ಒಂದು ಟ್ರೈನಿಂಗ್ ಇದು. ಮೈತ್ರಿ ಶಕ್ತಿ ಎಂಬ ಟ್ರೈನಿಂಗ್ ಭೂತಾನ್ ಮತ್ತು ಭಾರತದ ನಡುವೆ ನಡೆಯುತ್ತೆ. ಇದನ್ನ ನೀವು ನೆನಪಿಡ್ಬೇಕು ಸ್ನೇಹಿತರೆ. ಕೇವಲ ಮೈತ್ರಿ ಎಂಬ ಮಿಲಿಟರಿ ಸಮರಾಭ್ಯಾಸ ಥೈಲ್ಯಾಂಡ್ ಮತ್ತು ಭಾರತದ ನಡುವೆ ನಡೀತೈತಿ. ಕೇವಲ ಮೈತ್ರಿ ಎಂಬುದು, ಮೈತ್ರಿ ಶಕ್ತಿ ಎಂಬುದು ಭೂತಾನ್ ಮತ್ತು ಭಾರತದ ನಡುವೆ ನಡೆಯುತ್ತೆ. ಹಾಗಾದ್ರೆ ಶ್ರೀಲಂಕಾ ನಡುವೆ ಯಾವುದಪ್ಪ ಅಂದ್ರ ಮಿತ್ರ ಶಕ್ತಿ. ಶ್ರೀಲಂಕಾ ನಡುವೆ ಮತ್ತು ಭಾರತದ ನಡುವೆ ಯಾವುದು ಮಿತ್ರ ಶಕ್ತಿ ಅಂತ. ಇನ್ನು 9ನೇ ಅಂದ್ರೆ ಮಯನ್ಮಾರ್ನೊಂದಿಗೆ ಯಾವುದು ಇಂಬೆಕ್ಸ್ ಅಂತ. ಮಯನ್ಮಾರ್ ಮತ್ತು ಭಾರತದ ನಡುವೆ ನಡೆಯುವಂತ ಸಮರಾಭ್ಯಾಸ ಯಾವುದಪ್ಪ ಅಂದ್ರೆ ಇಂಬೆಕ್ಸ್. ಕಜಕಿಸ್ತಾನದೊಂದಿಗೆ ಯಾವುದಪ್ಪ ಅಂದ್ರೆ, ಕಜಕಿಸ್ತಾನ್ ಮತ್ತು ಭಾರತದೊಂದಿಗೆ ನಡೆಯುವಂತ ಸಮರಾಭ್ಯಾಸ ಯಾವುದಪ್ಪ ಅಂದ್ರೆ ಖಜಿಂಡಾ. ಯಾವುದು ಖಜಿಂಡಾ ಎಂಬುದು ಭಾರತ ಮತ್ತು ಕಜಕಿಸ್ತಾನದ ಮಧ್ಯೆ ನಡೆಯುವಂತ ಒಂದು ಮಿಲಿಟರಿ ಸಮರಾಭ್ಯಾಸ ಆಗೈತಿ. ಇವಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಇದಾವೆ. ಈ ಇನ್ನುಳಿದ ಈ ಏನು ಮಿಲಿಟರಿ ಸಮರಾಭ್ಯಾಸವನ್ನ ತಾವು ನೋಡ್ಕೋಬೇಕು. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಇವು ತುಂಬಾ ಇಂಪಾರ್ಟೆಂಟ್ ಇವು. ಓಕೆ, ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಈ ಒಂದು ತರಗತಿಯ ಕೊನೆಯ ಪ್ರಶ್ನೆ ಅಂತ ನಾವು ಇದನ್ನ ನೋಡೋಣ. 20ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಕರ ದಿನ 2025 ಯಾವ ದಿನಾಂಕದಂದು ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಕರ ದಿನ, ನ್ಯಾಷನಲ್ ಟೀಚರ್ಸ್ ಡೇ 2025 ಯಾವ ದಿನಾಂಕದಂದು ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನ ನಾವು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ಸೆಪ್ಟೆಂಬರ್ 8, ಆಪ್ಷನ್ ಬಿ ಸೆಪ್ಟೆಂಬರ್ 2, ಆಪ್ಷನ್ ಸಿ ಸೆಪ್ಟೆಂಬರ್ 7, ಆಪ್ಷನ್ ಡಿ ಸೆಪ್ಟೆಂಬರ್ 5. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ರಾಷ್ಟ್ರೀಯ ಶಿಕ್ಷಕರ ದಿನ ನಮ್ಮ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಇದನ್ನ ಮಾಡ್ತೀವಿ. ಸೆಪ್ಟೆಂಬರ್ 5 ಈ ಒಂದು ನ್ಯಾಷನಲ್ ಟೀಚರ್ಸ್ ಡೇ ಅನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಒಂದು ಗುರುಗಳಿಗೆ ಗೌರವವನ್ನು ನೀಡಲಾಕ, ಒಂದು ಗುರುಗಳ ಒಂದು ರಾಷ್ಟ್ರದ ಒಂದು ಪ್ರಗತಿಯಲ್ಲಿ ಅಥವಾ ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಅಥವಾ ಒಂದು ವ್ಯಕ್ತಿಗತವಾಗಿ ಅಭಿವೃದ್ಧಿಯಲ್ಲಿ ಗುರುಗಳು ಏನೆಲ್ಲ ಕೊಡುಗೆ ನೀಡ್ತಾರೆ ಅವರನ್ನ ಸ್ಮರಿಸಾಕ, ಅವರುಗಳನ್ನ ಗೌರವಿಸಲು ಈ ಒಂದು ನ್ಯಾಷನಲ್ ಟೀಚರ್ಸ್ ಡೇನ ಆರಂಭ ಮಾಡ್ತೇವೆ. ಇದನ್ನ ಆರಂಭ ಮಾಡಿದ್ದು ಅಥವಾ ಆರಂಭ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1962ರಲ್ಲಿ. 1962ರಲ್ಲಿ ರಾಧಾಕೃಷ್ಣನ್ ಅವರ ಒಂದು ಸ್ಮರಣಾರ್ಥವಾಗಿ ಅವರನ್ನು ಗೌರವಿಸಲು ಈ ಒಂದು ಜನ್ಮದಿನವನ್ನ ಆಚರಣೆ ಮಾಡಲಾಯಿತು ಸ್ನೇಹಿತರೆ. ಅಂದಿನಿಂದ ಇಂದಿನವರೆಗೆ ಈ ಒಂದು ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಹಾಗಾದ್ರೆ ವಿಶ್ವ ಶಿಕ್ಷಕರ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ? ನೆನಪಿಡಿ, ರಾಷ್ಟ್ರೀಯ ಶಿಕ್ಷಕರ ದಿನಾನೇ ಬೇರೆ, ವಿಶ್ವ ಶಿಕ್ಷಕರ ದಿನಾನೇ ಬೇರೆ. ರಾಷ್ಟ್ರೀಯ ಶಿಕ್ಷಕರ ದಿನವನ್ನ ಸೆಪ್ಟೆಂಬರ್ 5 ನಾವು ಆಚರಣೆ ಮಾಡಿದರೆ, ವಿಶ್ವ ಶಿಕ್ಷಕರ ದಿನವನ್ನ ಅಕ್ಟೋಬರ್ 5, ಯಾವುದು ಅಕ್ಟೋಬರ್ 5 ನಾವು ವಿಶ್ವ ಶಿಕ್ಷಕರ ದಿನ ಅಂತ ಮಾಡ್ತೀವಿ. ಅಕ್ಟೋಬರ್ 5 ಯುನೆಸ್ಕೋ ಏನ್ ಮಾಡ್ತು, ವಿಶ್ವ ಶಿಕ್ಷಕರ ದಿನ ಅಂತ ಅಕ್ಟೋಬರ್ 5 ಘೋಷಣೆ ಮಾಡ್ತು. ರಾಷ್ಟ್ರೀಯ ಶಿಕ್ಷಕರ ದಿನ ಸೆಪ್ಟೆಂಬರ್ 5. ಈ ಎರಡನ್ನ ನೀವು ಕನ್ಫ್ಯೂಸ್ ಆಗ್ಬೇಡಿ, ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಒಂದು ತರಗತಿ ಇದು ಕೊನೆಯ ಪ್ರಶ್ನೆ ಆಗಿತ್ತು. ಸೊ ಈಗಾಗಲೇ ಹೇಳಿದಂಗೆ ಇದು ಅಮೃತ ಅಕಾಡೆಮಿ ಅಂತ ಆನ್ಲೈನ್ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿದ್ದು, ನಮಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ಇಲ್ಲಿ ನೋಡ್ಬೋದು. ಮುಂದಿನ ವಾರದಿಂದ ನಾವು ಧಾರವಾಡದಲ್ಲೇ ಮೊದಲ ಬಾರಿಗೆ ಒಂದು ಮಾಕ್ ಟೆಸ್ಟ್ ಅನ್ನ ಮಾಡಾಕತ್ತೀವಿ. ಏನ್ರಿ ಇದು ಮಾಕ್ ಟೆಸ್ಟ್ ಎಲ್ಲ ಸಂಸ್ಥೆಗಳು ಮಾಡ್ತಾವಲ್ಲ, ನಿಮ್ದು ಹೆಂಗೆ ಮೊದಲ ಬಾರ ಆಕೈತ ಅಂತ ತಾವು ಅನ್ಬೋದು. ಇಲ್ಲ, ಯಾಕಂದ್ರೆ ಬೆಂಗಳೂರಿನ ಮಾದರಿಯಲ್ಲಿ ಮಾಕ್ ಟೆಸ್ಟ್ ಅನ್ನ ಆರಂಭ ಮಾಡಾಕತ್ತೀವಿ. ಅಂದ್ರೇನು, ಬೆಂಗಳೂರಿನಲ್ಲಿ ಯಾವುದೇ ಒಂದು ಟೆಸ್ಟ್ ಅನ್ನು ಬರೆದು ಅಂದ್ರೆ ಅದಕ್ಕೆ ವಿವರಣೆಯನ್ನ ನೀಡ್ತಾರೆ. ಅದನ್ನ ನಾವು ಸಿನಾಪ್ಸಿಸ್ ಅಂತ ಕರಿತೀವಿ. ಆ ಸಿನಾಪ್ಸಿಸ್ ಬೇಸ್ಡ್ ಟೆಸ್ಟ್ ಎಲ್ಲೂ ಇಲ್ಲ ಧಾರವಾಡದಲ್ಲಿ. ಆ ಸಿನಾಪ್ಸಿಸ್ ಬೇಸ್ಡ್ ಟೆಸ್ಟ್ ಅನ್ನ ನಾವು ಮೊದಲ ಬಾರಿಗೆ ಧಾರವಾಡದಲ್ಲಿ ಆರಂಭ ಮಾಡಾಕತ್ತೀವಿ.
ಈ ಒಂದು ಸ್ಥಳವನ್ನ ನಾವು ನೋಡೋದಾತಂದ್ರೆ ಜಯನಗರ ಲಾಸ್ಟ್ ಸ್ಟಾಪ್ ಅಥವಾ ಸಪ್ತಾಪುರ್ ಲಾಸ್ಟ್ ಸ್ಟಾಪ್ ಅಂತ ಕರಿತೀವಿ. ಸರ್ವಮಂಗಳ ಕ್ರಾಸ್ ಅಂತೂ ನಾವು ಇಲ್ಲಿ ಕರಿತೀವಿ. ಲೌಕ್ಯಾ ಬಿಲ್ಡಿಂಗ್ ಏನಿದೆಯಲ್ಲ ಲೆನ್ಸ್ಕಾರ್ಟ್, ಆ ಲೆನ್ಸ್ಕಾರ್ಟ್ ಮೇಲ್ಗಡೆ ಒಂದು ಅಮೃತ್ ಅಕಾಡೆಮಿ ಅಥವಾ ಕ್ರ್ಯಾಕಿಟ್ ಅಕಾಡೆಮಿ ಅಂತ ಇದೆ. ಕ್ರ್ಯಾಕಿಟ್ ಅನ್ನೋದು ನಮ್ದು ಬ್ಯಾಂಕಿಂಗ್ ಅಕಾಡೆಮಿ ಆಗಿದ್ದು, ಅಮೃತ್ ಅನ್ನೋದು KPSC ಅಕಾಡೆಮಿ. ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಸಿನಾಪ್ಸಿಸ್ ಬೇಸ್ಡ್ ಮಾಕ್ ಟೆಸ್ಟ್ ಅನ್ನ ನಾವು ಆರಂಭ ಮಾಡಾಕತ್ತೀವಿ. ಇದರಲ್ಲಿ GK ಪೇಪರ್ ಇರುತ್ತೆ, PSI ಪತ್ರಿಕೆನೂ ಇರುತ್ತೆ, ಸಂವಹನ ಪತ್ರಿಕೆನೂ ಇರುತ್ತೆ. ನೀವು ಯಾವ ಪತ್ರಿಕೆ ಬೇಕಾದ ಅಟೆಂಡ್ ಆಗ್ಬೋದು. ಅದರಲ್ಲಿ ವಿವರಣಾತ್ಮಕವಾಗಿ ಇರುತ್ತೆ. ಸೊ PSI ಪತ್ರಿಕೆ 360 ಡಿಗ್ರಿಯಲ್ಲಿ ಮೌಲ್ಯಮಾಪನವನ್ನು ನಾವು ಮಾಡಿಕೊಡ್ತೀವಿ. ಟಾಪರ್ಸ್ ಕಡೆಯಿಂದ ಅಥವಾ ನಾವು ಇದನ್ನ ಮೌಲ್ಯಮಾಪನ ಮಾಡಿ ಸಜೆಷನ್ಸ್ ಅನ್ನು ಬರಿತೀವಿ. ಸುಮ್ಮನೆ ಮಾರ್ಕ್ ಮಾಡಿ ಕಿಸಿಂದ ಅಂಕಗಳನ್ನ ಹಾಕೋದಲ್ಲ, ಮಾರ್ಕ್ಸ್ ಹಾಕ್ಬಿಡೋದಲ್ಲ, ಹಾಕ್ಬೇಕು. ಪ್ರತಿ ಎಸ್ಸೇದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ಬೇಕು, ಏನೆಲ್ಲ ಇನ್ವಾಲ್ವ್ ಮಾಡ್ಬೇಕು, ಗ್ರಾಮರಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ಬೇಕು, ಪ್ರಿಸೈಸ್ ಅನ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಿಬಾರ್ದು, ಅವುಗಳನ್ನೆಲ್ಲ ನಾವು ಸಜೆಷನ್ಸ್ ಅನ್ನ ಈ ಒಂದು ಮೌಲ್ಯಮಾಪನದಲ್ಲಿ ಮಾಡ್ತೀವಿ. ಸೊ ಯಾರು ಇಂಟ್ರೆಸ್ಟ್ ಇದರಿ ಅವ್ರು ಇಲ್ಲಿ ಬಂದು ಇದ್ರ ಕುರಿತು ಮಾಹಿತಿ ಪಡ್ಕೋಬಹುದು ಮತ್ತು ಪ್ರತಿ ಭಾನುವಾರ ಇಲ್ಲಿ ಬಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಆಗ್ಬೋದು ಸ್ನೇಹಿತರೆ. ಅದೇ ರೀತಿ ಸಂವಹನ ಪತ್ರಿಕೆಗೂ ಇಲ್ಲಿ ಮಾಡಲಾಗುತ್ತದೆ. ಇನ್ನು PSI ಪತ್ರಿಕೆದು ಸಂಪೂರ್ಣವಾಗಿ ಬರೀ ಎಸ್ಸೆ ಅಷ್ಟೇ ಅಲ್ಲ, ಎಲ್ಲವನ್ನು ಅಂದ್ರೆ ಪತ್ರಿಕೆ ಒಂದು ಸಮಗ್ರವಾಗಿ ಇಲ್ಲಿ ನಾವು ನಡೆಸ್ತೀವಿ. ಮತ್ತು ಅದಕ್ಕೆ ರಿಲೇಟೆಡ್ ಇದನ್ನ ಹೆಂಗ್ ಸಿನಾಪ್ಸಿಸ್ ಕೊಡ್ತೀರಿ ನೀವು ಅಂತ ಅನ್ಬೋದು. ಇದರದ ನಾವು ಆನ್ಸರ್ ಸ್ಕ್ರಿಪ್ಟ್ ಅನ್ನು ಬಿಡ್ತೀವಿ ಮತ್ತು ಅದೇ 5 ಎಸ್ಸೆ ಏನು ಕೊಟ್ಟಿರ್ತೀವಲ್ಲ, ಈ 5 ಎಸ್ಸೆದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 1 ಎಸ್ಸೆಯನ್ನು ನಾವು ಅದಕ್ಕೆ ನಾವೇ ಬರೋದು ಅಥವಾ PDF ಫಾರ್ಮ್ಯಾಟಲ್ಲಿ ಇದನ್ನು ನಾವೊಂದು ಎಸ್ಸೆಯನ್ನು ನಮ್ಮ ಅಮೃತ ಅಕಾಡೆಮಿ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ಯಾರು ಚೆನ್ನಾಗಿ ಬರ್ತಾರೆ ಆ ಟಾಫರ್ ಕಾಫಿಯನ್ನು ಸಹ ಅಮೃತ ಅಕಾಡೆಮಿಯಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಆಸಕ್ತರಾದವರನ್ನ ಸದುಪಯೋಗನ ಪಡಿಸ್ಕೊಳ್ಬೋದು. ಸೊ ಇಷ್ಟು ಒಂದು ನಮ್ಮ ಅಮೃತ ಅಕಾಡೆಮಿಯ ಒಂದು ಪರಿಚಯ ಆಗಿರ್ಬೋದು ಮತ್ತು ಈ ದಿನದ ಒಂದು ಪ್ರಚಲಿತ ವಿದ್ಯಮಾನಗಳ ಕುರಿತು ನಾವು ನೋಡಿದ್ವಿ ಸ್ನೇಹಿತರೆ. ನಿಮ್ಮ ಮುಂದಿನ ಭೇಟಿ ಮುಂದಿನ ತರಗತಿಯಲ್ಲಿ ನಾವು ಬರೋಣ.